ನಮಸ್ತೆ ಕರ್ನಾಟಕ ರಿಯಾಲಿಟಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಈ ವಿಶೇಷ ಕಾರ್ಯಕ್ರಮ ವಾರದ ಕತೆ ಸಿಂಹದ ಜೊತೆ. ಈ ರೀತಿಯ ಈ ವಾರದ ಸಿಂಹ ಬೇರೆ ಯಾರು ಅಲ್ಲ, ನಮ್ಮ ಸಾಮಾಜಿಕ ಕಾರ್ಯಕರ್ತರು, ಸಿನಿಮಾ ನಿರ್ದೇಶಕರು ಹಾಗೂ ಗೋ ಸಂರಕ್ಷಣೆ ಮಾಡಿರುವಂತಹ ಯುವ ಸಿಂಹ ಅಂತಾನೆ ಹೇಳ್ಬೇಕು. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶ್ರೀ ಕಾರ್ತಿಕ್ ರಾಮ್ರವರಿಗೆ ನಮ್ಮ ವಾರದ ಕತೆ ಸಿಂಹದ ಜೊತೆಗೆ ಸ್ವಾಗತ ಸರ್, ಸುಸ್ವಾಗತ ಸರ್. ಹೇಗಿದ್ದೀರಿ ಸರ್? ತುಂಬಾ ಚೆನ್ನಾಗಿದೆ. ನೀವ್ ಹೇಗಿದ್ದೀರಾ ಸರ್? ಬಹಳ ಚೆನ್ನಾಗಿದ್ದೀವಿ. ತುಂಬಾ ವಿಡಿಯೋಗಳು ನೋಡ್ತಾ ಇರ್ತೀವಿ, ತುಂಬಾ ಚೆನ್ನಾಗಿ ಬಂದಿದೆ, ಬರ್ತಾ ಇದೆ. ತುಂಬಾ ಅನೇಕ ಸಾಹಸ ಸಿಂಹಗಳನ್ನ ಕರೆಸ್ತಾ ಇದ್ದೀರಿ. ನೀವು ಹೇಳಿದಾಗ ನಂಗೂ ಖುಷಿ ಆಯ್ತು, ಬಂದೆ. ಬಹಳ ಸಂತೋಷ ಆಯ್ತು. ಮೊದಲನೇದಾಗಿ ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ. ನಮ್ಮ ಪರಿಚಯನ ನೀವೇ ಹೇಳ್ಬಿಟ್ರೆ ತುಂಬಾ ಒಳ್ಳೇದು ಸರ್. ನಮ್ಮ ಪರಿಚಯ ನಾವ್ ಹೇಳೋದಕ್ಕಿಂತ ಇನ್ನೊಂದು ಇದೇನಂದ್ರೆ, ಕೆಲವೊಂದು ಸಿನಿಮಾಗಳು ಮಾಡಿದಾಗ ನಿರ್ದೇಶಕರೆಲ್ಲ ಕುತ್ಕೊಂಡಿರ್ತೀವಿ. ಅವಾಗ ಅವ್ರು ಕೇಳೋ ಪ್ರಶ್ನೆ ಒಂದೇ, ಸರ್ ನಿಮ್ ಬಗ್ಗೆ ಹೇಳಿ. ಅವಾಗ ನಾನು ಹೇಳೋದು ಅನ್ಕೋತೀನಿ, ಆದ್ರೂ ಬೇಜಾರ ಮಾಡ್ಬಿಡ್ತಾರೆ, ಅವ್ರಿಗೆ ಬೇಜಾರಾಗತ್ತೆ ಅಂತ ನನ್ನ ಹೆಸರು ಮುಖೇಶ್ ಅಂತ ಹೇಳಕ್ಕಾಗತ್ತ. ಅವಾಗ ಏನಂದ್ರೆ ನಮ್ ಬಗ್ಗೆ ನೀವು ಗುರುತಿಸಿ ಕರೆದಿದ್ದೀರಾ, ನೀವ್ ಹೇಳ್ತಿದ್ರೆ ಏನ್ ಪ್ರಶ್ನೆಗಳು ಕೇಳಿದ್ರು ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಖಂಡಿತ ಬಹಳ ಒಳ್ಳೆಯ ಒಂದು ವಿಷಯ ತಿಳಿಸ್ಕೊಡ್ರಿ. ಯಾವತ್ತೂ ಅಷ್ಟೇನೆ ನಾವು ಬಂದಂತ ಅತಿಥಿಗಳಿಗೂ ನಾವು ನಿಮ್ಮ ಪರಿಚಯ ಮಾಡ್ಕೋಬೇಕು. ಬೇರೆ ಯಾರು ಅಲ್ಲ, ಇವರು ಸಿನಿಮಾ ನಿರ್ದೇಶಕರಾಗಿ ನಮ್ಮ ಕನ್ನಡ ಚಲನಚಿತ್ರದಲ್ಲಿ ಮಂಚೂಣಿಯಲ್ಲಿದ್ದಾರೆ. ಒಳ್ಳೊಳ್ಳೆ ನುಡಿಮುತ್ತು, ಕನವರಿಕೆ, ಸ್ವಯಂಭೂ ಹಾಗೂ ಹಲವಾರು ಪ್ರಾಜೆಕ್ಟ್ ನಮ್ಮ ಕನ್ನಡ ಜನತೆಗೆ ಕೊಡಬೇಕು ಅಂತಿದ್ದಾರೆ. ಎಲ್ಲದಕ್ಕಿಂತ ಒಂದು ವಿನಯವಾಗಿ ನಡೆದುಕೊಳ್ಳುವಂತಹ ಒಂದು ವ್ಯಕ್ತಿತ್ವ ಅವರು. ಮೊದಲನೇದಾರಿಗೆ ನಿಮಗೆ ಗೊತ್ತು, ಸಿಂಹ ಅಂತಂದ್ರೆ ಯಾವ ರೀತಿ ಹೋರಾಟದ ಆರಂಭ ಇರುತ್ತೆ, ಅದ್ರ ಹೆಜ್ಜೆ ಯಾವ ತರ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ. ಆದ್ರೆ ನಿಮ್ಮ ಜೀವನದಲ್ಲಿ ಸಿಂಹ ಅನ್ನೋದು, ಸಿಂಹದ ಹೆಜ್ಜೆ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಸಿಂಹದ ಹೆಜ್ಜೆ ಅಂದ್ರೆ ಧೈರ್ಯ. ಸೂಪರ್ ಧೈರ್ಯ, ಯಾಕೆಂದ್ರೆ ಯಾವುದು ಕೂಡ ಸಾಮಾನ್ಯ ಅಲ್ಲ. ಏನೇ ಒಂದ್ ಮಾಡ್ಬೇಕು ಅಂದ್ರೆ ಹೆಜ್ಜೆ ಇಡ್ಲೇಬೇಕು. ಆ ಹೆಜ್ಜೆದಿಂದ ಒಂದು ಸಿಂಹ ಅನ್ನೋದು ನಮ್ಮ ಮನಸ್ಸಲ್ಲಿ ಇಟ್ಕೋಬೇಕು. ನಾವೊಂದು ಸಿಂಹದ ಹೆಜ್ಜೆ ಅಂತ, ನಾವು ಧೈರ್ಯನೇ ಸಿಂಹ ಅಂತ ಹೇಳ್ಬೋದು. ಅದು ನೀವಿಲ್ಲಿ ಕರ್ಸಿದ್ದೀರಾ, ನಾನಿಲ್ಲಿ ಕುತ್ಕೊಂಡು ಮಾತಾಡ್ತಿದ್ದೀನಿ. ಅದು ನಿಮ್ಗೆ ಹೆಂಗ್ ಅನ್ಸುತ್ತೋ ಏನೋ ಗೊತ್ತಿಲ್ಲ, ಆದ್ರೆ ನಾನಂತೂ ಇನ್ನೂ ಏನು ಸಾಧನೆ ಮಾಡಿಲ್ಲ. ಇನ್ನು ಮಾಡೋದು ತುಂಬಾ ಇದೆ. ನಾವು ಇನ್ನೂ ಜರ್ನಿ ಅಷ್ಟೇ. ನಾವೆಲ್ಲ ಚಿಕ್ಕ ಪುಟ್ಟ ಹೆಜ್ಜೆಗಳು ನಾವು ಮಾಡಿರ್ಬೋದು. 3-4 ಸಿನಿಮಾ ಆಗಿರ್ಬೋದು, 2 ಸಿನಿಮಾ ರಿಲೀಸ್ ಆಗಿದೆ. ಇವಾಗ 1-2 ಸಿನಿಮಾ ರಿಲೀಸ್ ಆಗಕ್ಕೆ ವೆಯ್ಟ್ ಮಾಡ್ತಿದೆ. ಆದ್ರೆ ಜನಗಳು ನಮ್ಮನ್ನ ಯಾವಾಗ ಗುರುತಿಸ್ತಾರೆ, ನಿಮ್ಮಂತವ್ರು ಯಾವಾಗ ನಮ್ಮನ್ನ ಗುರುತಿಸ್ತೀರಾ, ಅವಾಗ ನಾವು ಆ ಧೈರ್ಯದಿಂದ ಬಂದಿರ್ತೀವಲ್ಲ, ಅದೇ ಸಿಂಹದ ಹೆಜ್ಜೆ ಆಗುತ್ತೆ. ನೀವು ತುಂಬಾ ಈ ಕಾರ್ಯಕ್ರಮದ ಹೆಸರು ತುಂಬಾ ಚೆನ್ನಾಗಿದೆ, ವಾರದ ಕತೆ ಸಿಂಹದ ಜೊತೆ. ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ಸಿಂಹ ಅಂದ್ರೆ ಧೈರ್ಯನೇ ಸರ್. ನೀವು ಒಂಟಿ ಪ್ರಯಾಣ ಅಂತ ನಾನು ಕೇಳ್ಪಟ್ಟೆ. ನಿಮ್ಮ ಜೀವನದಲ್ಲಿ ಚಿಕ್ಕಂದ್ರಿಂದ ನೀವು ಒಂಟಿಯಾಗಿ ಹೋರಾಟ ಮಾಡಿದ್ದೀರಿ, ಗಾಯಗೊಂಡ ಸಿಂಹನೂ ಆಗಿದ್ದೀರಿ, ಹೋರಾಟದ ಸಿಂಹ ಆಗಿದ್ದೀರಿ. ನಿಮ್ಮ ಜೀವನದಲ್ಲಿ ಯಾವ ರೀತಿ ಯಾವಾಗ ಬದಲಾವಣೆ ಆಯಿತು, ಈ ರೀತಿ ನಾನು ಈ ಒಂದು ಕೆಲಸನ ಮಾಡಬೇಕು, ಅಥವಾ ಸಿನಿಮಾನೇ ಮಾಡ್ಬೇಕಾ, ಸಂಭಾಷಣೆ ಮಾಡ್ಬೇಕಾ, ಇಲ್ಲ ಹಾಡು ಬರೀಬೇಕಾ, ಅಥವಾ ಸಮಾಜ ಸೇವೆ ಮಾಡ್ಬೇಕಾ, ಅಥವಾ ಭಗವದ್ಗೀತೆ ಬಗ್ಗೆ ತಿಳಿಸ್ಕೊಡ್ಬೇಕಾ, ಎಲ್ಲದ್ರ ಬಗ್ಗೆ ಒಂದು ಸಣ್ಣ ವಿವರ. ಅದು ನಂದು ಫಸ್ಟ್ ಅದನ್ನ ತುಂಬಾ ಅವೆಲ್ಲ ಏನು ಹೇಳೋದ್ ಬೇಡ ಅನ್ಸುತ್ತೆ. ಯಾಕಂದ್ರೆ ನಾವು ಇವಾಗ ಸಾಧಕರಾಗಿ ನೀವೇನೋ ಕರೆದಿರ್ತೀರಾ, ಸಿಂಹ ಅಂತ ಹೇಳಿರ್ತೀರಾ, ಮತ್ತೆ ನಾವೆಲ್ಲ ಕಷ್ಟದಿಂದ ಹಿಂದೆಯಿಂದ ಬರ್ದಿದ್ದಲ್ಲ ಬಂದ್ ಮತ್ತೆ ಹೇಳಿದಾಗ ಅದು ಕೇಳೋರ್ಗು ಒಂಥರ ಆಗ್ಬೋದು. ಇಲ್ಲ ಏನಿಲ್ಲ, ಒಂದು ವ್ಯಕ್ತಿ ಹಿಂದೆ ಕಷ್ಟಗಳ ಜೊತೆಯಲ್ಲಿ, ಬದಲಾವಣೆಯ ಜೊತೆಯಲ್ಲಿ ಯಾವ ರೀತಿ ನೋಡಿ, ಇವಾಗ ಸಿಂಹ ಬೇಟೆಯಾಡಕ್ ಹೋಗುತ್ತೆ, ಸಣ್ಣ ಪ್ರಾಣಿ ಜೊತೆಲೂ ಹೋರಾಟ ಮಾಡುತ್ತೆ, ದೊಡ್ಡ ಪ್ರಾಣಿ ಜೊತೆಲೂ ಹೋರಾಟ ಮಾಡುತ್ತೆ, ಗಾಯ ಆಗಿರತ್ತೆ, ಒಂದ್ ದಿವಸ ಊಟ ಸಿಗದೇ ಇರಲ್ಲ. ಆದ್ರೂ ಅದರ ಸಾಹಸ ಮನೋಭಾವನ ಯಾವತ್ತೂ ಇಟ್ಕೊಡಲ್ಲ. ಅದ್ರ ವಿಚಾರವಾಗಿ ನಿಮ್ಮಂತ ಯುವಕರಿಗೆ ತಿಳಿಸ್ಕೊಟ್ಟಾಗ ಏನಾಗುತ್ತೆ, ಈ ರೀತಿ ಬಂದಂತ ವ್ಯಕ್ತಿಗಳು ಸಿಂಹದ ಹಾದಿಯಲ್ಲಿ ಹೋದ್ರೆ ಮಾತ್ರನೇ, ನೇರವಾಗಿ ದಿಟ್ಟವಾಗಿ ಹೋದಂತಹ ವ್ಯಕ್ತಿಗಳು ಮಾತ್ರನೇ ಸಾಧನೆ ಮಾಡ್ಬೋದು. ಅದೆಲ್ಲದಕ್ಕಿಂತ ಮೀರಿ ಯಾರು ಮಾಡಿದ್ರವರು, ಹೆಂಗೆ ಬದಲಾವಣೆ ಆಗುತ್ತೆ ಜೀವನದಲ್ಲಿ ಮನುಷ್ಯನಿಗೆ, ಏನೋ ಒಂದು ಬದಲಾವಣೆ. ಯಾಕಂದ್ರೆ ಇವ್ರು ತಂದಾಗ ಏನೋ ಎಲ್ಲ ಹೊರಟೋಗ್ತೀವಿ, ಏನೋ ಆಗೋಗ್ಬಿಡುತ್ತೆ, ಏನೋ ರೂಪುರೇಷೆಗಳೇ ಇರಲ್ಲ. ಆದ್ರೆ ನೀವು ರೂಪುರೇಷೆಗಳಿಂದ ನಿಮ್ಮ ದಾರಿಯನ್ನ ಸುಗಮವಾಗಿ ಮಾಡ್ಕೊಂಡ್ ಬಂದ ವಿವಿಧ ಮಜಲುಗಳಲ್ಲಿ ನೀವು ಸೇವೆ ಮಾಡ್ತಾ ಇದ್ದೀವಿ. ಅಂದ್ರೆ ಹೇಗೆ ಸಾಧ್ಯ ಆಯ್ತು, ಏನು ಬದಲಾವಣೆ ಇರುತ್ತಲ್ಲ ವಿಚಾರಗಳು ನೋಡಿ. ನಾವೆಲ್ಲ ಹೋಗಿದ್ವಿ, ಏನೋ ಮಾಡ್ತಾ ಇದ್ವಿ, ಇಲ್ಲಪ್ಪ ಈ ರೀತಿ ಹೋದಾಗ ಒಳ್ಳೆ ರೀತಿಯಾದಂತಹ ನಾವು ಸಿಂಹಗಳಾಗಬೇಕು, ಕನ್ನಡದ ಸಿಂಹ ಆಗ್ಬೇಕು, ಹೋರಾಟದ ಸಿಂಹ ಆಗ್ಬೇಕು, ಗೋರಕ್ಷಣೆ ಮಾಡುವಂತ ಸಿಂಹಗಳಾಗ್ಬೇಕು, ಗೆಲುವಿನ ಸಿಂಹ ಆಗ್ಬೇಕು, ಸೋತು ಗೆಲ್ಲುವಂತಹ ಸಿಂಹಗಳಾಗ್ಬೇಕು ಅನ್ನೋದಕ್ಕೋಸ್ಕರ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು. ಬದಲಾವಣೆ ಅಂದ್ರೆ ಮನಸ್ಸಿನ ಬದಲಾವಣೆ ಮೊದಲಾಗ್ಬೇಕು. ಮನಸ್ಸಿನ ಬದಲಾವಣೆ ಆಗ್ಬೇಕು. ಅದೇ ತರ ನಾನು ಫಸ್ಟ್ ಬೇರೆ ತರ ಗಾಡಿಲಿ 8ನೇ ಕ್ಲಾಸ್ ಸ್ಕೂಲ್ ಬಿಟ್ಟೆ. ಹಾಗೆ ಜರ್ನಿ ಎಲ್ಲೆಲ್ಲೋ ಜಪ ಇದ್ಯಾವುದೋ ನೇಪಾಳವರೆಗೆ ಹೋಗ್ಬಿಟ್ಟಿದ್ದೀನಿ ಗಾಡಿಗಳಲ್ಲಿ.
ಹಾಗೆ ಅಲ್ಲಿಂದನೇ ಇರ್ಬೇಕಾದ್ರೆ ಲಾರಿ ಕಲಿತೆ, ಬರೀ ಅದ್ರಲ್ಲೇ ಜೀವನ ನಡೀತಿತ್ತು. ಆದ್ರೆ ನನಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಅದ್ರ ಮೇಲೆ. ಏನೋ ಒಂಥರ ಮೈಂಡ್ ಸೆಟ್ಟೇ ಬೇರೆ ಇರ್ತಿತ್ತು. ಮನೆಗ್ ಬಾ ಅಂದ್ರೆ ಅಮಾವಾಸ್ಯೆ ಹುಣ್ಮೆಗ್ ಮನೆಗ್ ಬರೋದು, 2 ವರ್ಷಕ್ಕೆ 3 ವರ್ಷಕ್ಕೆ ಮನೆಗ್ ಬರೋದು, ಈ ರೀತಿನೇ ಆಗ್ತಿದ್ವಾಗ ಸಿನಿಮಾ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಇತ್ತು ಮೊದ್ಲಿಂದ ಚಿಕ್ಕ ಮೊದ್ಲಿಂದಾನು. ಅವಾಗ ನಾಟಕಗಳು ಮಾಡ್ತಿದ್ದೆ ನಾನೇ. ಇಲ್ಲಿ ಹುಣಸ್ಮಾಳಿ ಸ್ಕೂಲಲ್ಲಿ ಓದಿದ್ ನಾನು, ಇಲ್ಲಿ ಯಲಹಂಕ ಯಲಹಂಕ ಹತ್ರ ಹುಣಸ್ಮಾನಹಳ್ಳಿ ಹತ್ರ. ಅಲ್ಲಿ ಚಿಕ್ಕದ್ರಲ್ಲಿ ನಾಟಕಗಳೆಲ್ಲ ಮಾಡ್ತಿದ್ದೆ ನಾನು. ಒಂದ್ 7-8 ನಾಟಕಗಳು ಮಾಡಿ, ಇವಾಗ ಒಂದ್ 2-3 ಕಥೆನೂ ಬರ್ದು ಇಟ್ಟಿದ್ದೀನಿ. ಅಲ್ಲೇ ಇದೆ, ಅದು ಲೈಬ್ರರಿಲೇ ಇದೆ. ಅಲ್ಲೆಲ್ಲ ಬರ್ಸಿಕ್ಕೋತಿದ್ರು, ಅದೆಲ್ಲ ಕೊಡ್ತಿದ್ದೆ. ಹಂಗೆ ಅದ ರೀತಿ ಇದ್ಮೇಲೆ ಮತ್ತೆ ಸ್ಕೂಲ್ ಬಿಟ್ಟೆ. ಏನೋ ಹುಡುಗರು ಅವಾಗ ಚಿಕ್ಕರಲ್ಲೆಲ್ಲ ತಮಾಷೆ, ಏನೋ ನಾವೇನೋ ಓದ್ಬೇಕಾದ್ರೆ ಏನೋ ದಬಾಕ್ಬಿಡ್ತೀವಿ, ಮನ್ಸೇನೋ ಏನೋ 8ನೇ ಕ್ಲಾಸು ನಾವು ದೊಡ್ಡವರಾಗ್ಬಿಡ್ತೀವಿ, ಮನೇಲಿ ಕಷ್ಟ ಇದೆ, ಬಾಡಿಗೆ ಮನೇಲಿ ಇರ್ತೀವಪ್ಪ, ಮನೆ ಕಟ್ಬಿಡ. ಈ ರೀತಿ ಯಾವ್ದೋ ಗುಂಗಲ್ಲಿ ಸ್ಕೂಲ್ ಬಿಟ್ಬಿಟ್ಟು ಪರಾದಿ ಆದೆ ಫಸ್ಟ್ ಚಿಕ್ಕದ್ರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ. ಅವಾಗ ಸೈಕಲ್ನ ಅಲ್ಲೇ ಹುಣಸ್ಮನಲ್ಲಿ ಗುಜರಿಗೆ ಹಾಕ್ಬಿಟ್ಟು ಊರ್ ಬಿಟ್ಟು ಓಡ್ಬಿಟ್ಟೆ, ಒಂದು ಹುಡುಗನ ಕರ್ಕೊಂಡು. ಆಮೇಲೆ ಆ ರೀತಿಯಾಗಿ ಫುಲ್ ಎಲ್ಲ ಬರೀ ಲಾರಿಲೇ ಕೆಲಸ, ಆ ಥರನೇ ಆಗೋಗಿತ್ತು. ಅವರೆಲ್ಲ ನಮ್ಮ ಅಮ್ಮನೆಲ್ಲ ಹೊಡೆಯಕ್ಕೆಲ್ಲ ತುಂಬಾ ಊರ್ ಜನಗಳೆಲ್ಲ ಗೊತ್ತಲ್ಲ. ಅವಾಗ ಆ ಥರ ಎಲ್ಲ ಇದ್ದಾಗ ಬಂದು ಮನೆನೇ ಬಿಟ್ಬಿಟ್ಟಿದ್ದೆ ನಾನು. ಅವಾಗ ಸಿನಿಮಾಗ್ ಬಂದೆ. ಸಿನಿಮಾದಲ್ಲೂ ಕೂಡ ಇದು ಒಂದು ಸೀರಿಯಲ್ ಹೆಸರೆಲ್ಲ ಏನ್ ಹೇಳೋದ್ ಬೇಡ, ಸೀರಿಯಲ್. ಆ ಸೀರಿಯಲ್ ಅಲ್ಲಿ 2 ದಿನ ಮೇಕಪ್ ಮಾಡಿಸಿ ಕೂರ್ಸಿದ್ರು. ಸರ್ ಆಕ್ಟಿಂಗು ಇರಪ್ಪ ಮಾಡಿ, ಇರು ಅದೇ ತರ ಹೇಳ್ತಿದ್ರು. ಮತ್ತೊಂದು 10,000 ದುಡ್ಡು ಇಸ್ಕೊಂಡ್ರು, ಎಲ್ಲ ಕೆಲಸ ಮಾಡ್ತಾನೆ ಕೊಡ್ತಿದ್ದೆ. ಅದು ಆಯ್ತು. ಹಂಗೆ ಅವ್ರು ಮತ್ತೆ ಕೊಡ್ಲಿಲ್ಲ. ಮತ್ತೆ ಏನ್ ಸರ್ ಹಿಂಗ್ ಮಾಡ್ಬಿಟ್ಟಲ್ಲ, ತಪ್ಪಲ್ವಾ ಇದು ನಿನ್ಗೆ? ಇಲ್ಲಪ್ಪ ಚೆನ್ನಾಗಿದ್ದಾನೆ ಹುಡುಗ ನಿನ್ಗಿಂತ, ಅದಕ್ಕೆ ಅವ್ನ್ ಬಂದ ಅವ್ನ್ಗೆ ಕ್ಯಾರೆಕ್ಟರ್ ಕೊಟ್ಬಿಟ್ಟೆ. 2 ದಿನ ಮೇಕಪ್ ಹಾಕಿ ಕುಣಿಸಿದ್ರು. ಬೇಜಾರಾಯ್ತು. ಅವಾಗ ಹಂಗೆ ಇದು ಯಾರು ಮಾಡಲ್ಲ, ನಾವೇ ಏನಾರ ಮಾಡ್ಬೇಕು ಅನ್ನೋ ತೀರ್ಮಾನದಲ್ಲಿ ನಾನು ಒಬ್ಬ ಫ್ರೆಂಡ್ ಪರಿಚಯ, ಹಾಗೆ ಒಂದ್ 2-3 ಶಾರ್ಟ್ ಫಿಲಿಮ್ಗಳು ಮಾಡ್ದು. ಹಾಗೆ ನಮ್ದು ನಾನಿನ್ನ ಬಿಡದಾರೆ ಅಂತ ಪಾರ್ಟ್ 2 ಸಿನಿಮಾ ಮಾಡ್ದು. ಅವಾಗೂನು ನಮ್ ಬುದ್ಧಿ ಏನ್ ಬದಲಾಗಿರ್ಲಿಲ್ಲ. ಸೇಮ್ ಆ ಕಡೆ ಈ ಕಡೆ ಅಲ್ಲಿ ಸಿನಿಮಾ ಮಾಡು, ಓಡು, ಮನೆಗ್ ಸೇರ್ತೀವಿ ಅಂತ ಪರಿಸ್ಥಿತಿ ಇದ್ದಾಗ ಒಂದು ದಿನ ಧರ್ಮಸ್ಥಳಕ್ಕೆ ಹೋಗಿದ್ದಾಗ ಯಾರೋ ಒಬ್ರು ಲೇಡೀಸು ಫುಲ್ ವೈಟ್ ಬಟ್ಟೆ ಹಾಕೊಂಡಿದ್ರು, ಬಂದ್ರು. ಒಂದು ಭಗವದ್ಗೀತೆ ನನ್ನ ಕೈ ಕೊಟ್ರು, ಇದ್ದಕ್ಕೆ ತಗೊಳ್ಳಿ ಸರ್, ಇದು ನಿಮ್ಗೆ ಅಗತ್ಯ ಅಂತ ಕೊಟ್ರು. ನನ್ನ ಹತ್ರ ಇಲ್ಲ, 150 ರೂಪಾಯಿ ಅಷ್ಟೇ ಅಮ್ಮ ಇರೋದು. ಅದ್ 350 ರೂಪಾಯಿ ಹೇಳಿದ್ರು. 150 ರೂಪಾಯಿ ಅಷ್ಟೇ, ಪರವಾಗಿಲ್ಲ ಅಷ್ಟೇ ಕೊಡಿ ಅಂತ ಇಸ್ಕೊಟ್ಬಿಟ್ರು. ಆ ಭಗವದ್ಗೀತೆ ಎತ್ಕೊಂಡು ಮನೆ ಬಂದೇನೆ. ಅವತ್ತಿಂದ ಮನೆಯಿಂದ ಹೊರಗಡೆ ಹೋಗ್ಲಿಲ್ಲ, ಎಲ್ಲೂ ಕೂಡ ಹೋಗ್ಲಿಲ್ಲ. ನನ್ನ ಬದಲಾವಣೆಗೆ ದಾರಿ ಭಗವದ್ಗೀತೆ. ಅದ್ರಲ್ಲಿ ಆಗು ಹೋಗು ಕೆಟ್ಟದ್ದು ಎಲ್ಲ ಇದೆ. ಕೆಲವ್ರು ಹೇಳ್ತಾರೆ ಭಗವದ್ಗೀತೆ ಅಂದ್ರೆ ಭೀಮ, ದುರ್ಯೋಧನ, ಅವರು ಸಪ್ರೇಟ್. ಅವೆಲ್ಲ ಯಾವ್ದಿಲ್ಲ, ನಮ್ಮಲ್ಲೇ ಇದೆ ಅವೆಲ್ಲ. ನಾವುಗಳು ಯಾವ್ದನ್ನ ಗೆಲ್ಲಿಸ್ಬೇಕು ಅನ್ನೋದು ನಾವು ತೀರ್ಮಾನ ಮಾಡ್ಕೋಬೇಕಷ್ಟೇ. ನಮ್ಮಲ್ಲೇ ನಾವು ಯುದ್ಧ ಮಾಡ್ಬೇಕು. ಈ ದುರ್ಯೋಧನ ಅನ್ನೋರಿದೆ, ಶಕುನಿ ಇರ್ತಾರೆ. ಆ ಶಕುನಿ ದುರ್ಯೋಧನ ಒಂದ್ ಕಡೆ ನಮ್ನ ಎಳಿತಾ ಇರ್ತಾರೆ. ಅದನ್ನ ನಾವು ಆ ಕಡೆ ಬಿಟ್ರೆ ಅದು ಆ ಕಡೆಗೆ ಹೋಗ್ಬಿಡುತ್ತೆ. ನೋಡಿ, ಪಾಂಡವರು ಅಂತ ಒಂದ್ ಕಡೆ ಮನ್ಸಿರುತ್ತೆ. 2-3 ತರ ಮನ್ಸು, ಒಂದು ಬ್ರೈನ್. ಅದೇ ತರ 1 ನಿಮಿಷಕ್ಕೆ ಹೇಳ್ತಾರೆ, ಅದೆಲ್ಲ ಪ್ರೂವ್ ಆಗಿದೆ ಅನ್ಸುತ್ತೆ. 1 ನಿಮಿಷಕ್ಕೆ 375 ತರ ಬುದ್ಧಿ ಯೋಚನೆ ಮಾಡುತ್ತೆ. ಇವಾಗ ಕೂತಿದ್ರೆ ಒಂಥರ ಯೋಚನೆ ಮಾಡುತ್ತೆ, ಅಲ್ಲೋ ಕೂತ್ಕೊಂಡ್ರೆ ಒಂಥರ ಯೋಚನೆ ಮಾಡುತ್ತೆ. ಇದನ್ನೆಲ್ಲ ಬುದ್ಧಿ 1000 ಬರ್ತವೆ. ಅಂದ್ರೆ ಇವ್ರುಗಳು ನಮ್ಮ ಮನಸ್ತಾಪಗಳಾಗಿರ್ಬೋದು, ನಮ್ಮ ಮನಸ್ಸಾಗಿರ್ಬೋದು, ಇದರ ಬದಲಾವಣೆ ಮಾಡೋದೇ ಜನಗಳಾಗಿರ್ಬೋದು, ಗೊತ್ತಿರಲ್ಲ. ಯಾವ್ಯಾವ ಕಡೆಯಿಂದ ಬಂದು ಕಿವಿಗೆ ತಟ್ಟುತ್ತೋ. ಆದ್ರೆ ನಾವು ಇದ್ರಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಬರೀ ಕೌರವರನ್ನ ಮಾತ್ರ ಸೈಡ್ ಗಟ್ಟಿ ಪಾಂಡವರನ್ನ ಗೆಲ್ಲಿಸ್ಬೇಕು. ಆ ಪಾಂಡವರು ಅಂದ್ರೆ ಶಕ್ತಿ, ಧೈರ್ಯ. ಪಾಂಡವರು ಅಂದ್ರೆ ನಾವು ಭಗವದ್ಗೀತೆಯಲ್ಲಿ ಪಾಂಡವರು ಅಥವಾ ಮಹಾಭಾರತ ಪಾಂಡವರು ಗೆಲ್ಸೋದಲ್ಲ. ಆ ಭಗವದ್ಗೀತೆ ಏನದೆ ನಮ್ಮ ದೇಹ, ನಾವು, ನಮ್ಮ ನಡವಳಿಕೆ, ನಮ್ಮ ಬುದ್ಧಿ. ನೆಗೆಟಿವಿಟಿನೆಲ್ಲ ಓಡಿಸ್ಬೇಕು, ಜೀವನ ಪೂರ್ತಿ ಅದೇ. ಅದು ಒಂದ್ಸತಿಗೂ ಓಡ್ಸಕ್ಕೆ, ಅದು ಶ್ರೀಕೃಷ್ಣನೇ 85 ವರ್ಷ 90 ವರ್ಷ ಆದಾಗ ಯುದ್ಧ ಮಾಡಿದ್ದದು. ಒಂದ್ಸತಿಗೆ ಆಗಲ್ಲ ಯಾವ್ದು ತೊಲಗ್ಸಕ್. ಅದನ್ನ ಏನ್ ಮಾಡ್ಬೇಕು, ನಮ್ ಜೀವನ ಪೂರ್ತಿ ಒಳ್ಳೇದು ಕೆಟ್ಟದ್ದು ತೂಕ ಹಾಕ್ಬೇಕು, ಕೆಟ್ಟದೆಲ್ಲ ಸರಿಸ್ಬೇಕು, ಒಳ್ಳೇದ್ರ ಜೊತೆ ನಡೀತಾ ಇರ್ಬೇಕು. ಈ ರೀತಿಯಾಗಿ ನನ್ನ ಆ ಭಗವದ್ಗೀತೆ ನನ್ನ ಕೈ ಹಿಡಿದು ನಾನು ಇಲ್ಲಿವರೆಗ ಕರ್ಕ ಬಂತು. ಆಮೇಲೆ ಅಲ್ಲಿಂದ ಬರ್ತಿದ್ದಂಗೆ ನಾನೇ ಬಿಡಲಾರೆ ಸಿನಿಮಾದಲ್ಲಿ ಹೀರೋ ಮಾಡಿದೆ, ಅಷ್ಟೆಂತ ಕೆಲಸ ಮಾಡಿದೆ. ಅದೇ ತರ ಮುಂದಕ್ಕಾಗೆ ನುಡಿಮುತ್ತು ಫಸ್ಟ್ ಕನವರಿಕೆ, ನೀವೇ ಪ್ರೊಡ್ಯೂಸರ್ ಆಗಿದ್ರಿ ಅದಕ್ಕೆ. ಆ ಕನವರಿಕೆ ಮಾಡಿದ್ರೆ ಯಾರೋ ಬೇರೆಯವ್ರು ಇದ್ರು, ಅದಕ್ಕೆ ಸಂಭಾಷಣೆಗೆ ಅಂತ ಬಂದಿದ್ದು ನಾನು. ಆಮೇಲೆ ನೀವೇ ಮಾಡಿ ಅಂತ ಹೇಳಿದೆ. ಅದಾದ್ಮೇಲೆ ಗೊತ್ತಿದೆಯಲ್ಲ, ಆಮೇಲೆ ಮಾಡ್ಕೊಂಡ್ಬಂದೆ. ನುಡಿಮುತ್ತಾಯ್ತು. ಇವಾಗ ಕನವರಿಕೆ ಇವಾಗ ಮೊನ್ನೆ ರಿಲೀಸ್ ಮಾಡ್ದು. ನುಡಿಮುತ್ತು 2024 ರಿಲೀಸ್ ಆಯ್ತು. ಇವಾಗ ಕನವರಿಕೆ 3ನೇ ತಿಂಗಳು 6ನೇ ತಾರೀಕಲ್ಲಿ ಕನವರಿಕೆ ರಿಲೀಸ್ ಆಯ್ತು. ಇವಾಗ ಸ್ವಯಂಭೂ ನೆಕ್ಸ್ಟ್ ತಿಂಗಳು ರಿಲೀಸ್ ಆಗುತ್ತೆ. ಡೆಡ್ ಲೈನು ಜನವರಿಗೆ ಪ್ಲಾನ್ ಮಾಡ್ಕೊಂತ ಇದೀವಿ. ಈ ರೀತಿ ಜೀವನ ಸಾಗ್ತಿದೆ. ಇದಕ್ಕೆಲ್ಲ ಸಿಂಹ ಅಂತಂದ್ರೆ ನನ್ನ ಪ್ರಕಾರ ಒಂದು ಧೈರ್ಯ, ಒಂದು ಧ್ಯೇಯ. ಹಾಗೆ ನಿಮ್ಮ ಜೀವನದಲ್ಲಿ ಬಹಳ ಏರುಪೇರುಗಳನ್ನ ಕಂಡಿದ್ದೀರಿ. ಯಾಕೆ ನಾನು ಇದನ್ನೇ ಮಾಡ್ಬೇಕು ಅಂತ ನಿಮ್ಮ ಮನಸ್ಸಿಗೆ ಅನಿಸ್ತು? ಅಂದ್ರೆ ಸಿನಿಮಾದಿಂದಾನೇ ಏನಾದ್ರು ಸಾಧನೆ ಮಾಡ್ಬೋದು ಅಂತನಾ? ಅದಕ್ಕೂ ಮೀರಿ ನೀವು ಇನ್ನೂ ಇರ್ತಾರೆ. ನಾನು ಕೇಳ್ತೀನಿ ಕ್ವಶನ್ ಎಲ್ಲ. ಮೊದಲನೇದಾಗಿ ಸಿನಿಮಾನೇ ಮಾಡ್ಬೇಕು ಅಂತ ಯಾಕೆ ಅನ್ನಿಸ್ತಾರೆ?
ಇವಾಗ ಒಂದು ಸಾಧನೆ ಮಾಡ್ಬೇಕು ಅನ್ನೋದು ನಾವು ಓದ್ದವ್ರಿಗೆ ತುಂಬಾ ಸಾಧನೆ ಮಾಡ್ಬೋದು, ಓದಿರೋರಿಗೆ ತುಂಬಾ ಸಾಧನೆಗಳಿರ್ತವೆ. ಓದದೆ ಏನು ಇಲ್ದೇನೆ ಮೈಂಡಲ್ಲಿ ಒಂದು ಅಕ್ಷರ ಇಲ್ದೇನೆ ಓಡಾಡ್ತಾನೆ, ಅವನಿಗೆ ಕಣ್ಣು ಕಾಣೋದು ಒಂದು ಸಿನಿಮಾ, ಇನ್ನೊಂದು ಒಂದೇನೋ ಒಂದು ಸಮಾಜ ಸೇವೆಯಲ್ಲಿ ತೊಡಕೊಳ್ಳೋದು, ಇದೇ ಆಗಿರುತ್ತೆ. ಅದರಿಂದ ಅದಲ್ದೇನೆ ನಮ್ಮ ತಾತ, ನಮ್ಮಪ್ಪ, ನಮ್ಮಮ್ಮ ಎಲ್ಲರೂ ಸಿನಿಮಾ ಇಂಡಸ್ಟ್ರಿಲಿ ಕೆಲಸ ಮಾಡಿದ್ದಾರೆ. ನಮ್ಮಮ್ಮ ಜೂನಿಯರ್ ಆಗೇ ಕಾಲ ಕಳೆದ್ರು. ಇವಾಗ ಒಂದ್ ಯಾವ್ದೋ ಮನಸ್ಸಿನ ಮಾತು ಅನ್ನೋ ಸಿನಿಮಾದಲ್ಲಿ ವಿಜಯ್ ಜೊತೆಲಿ ಒಂದು ಸೀನು ಮಾಡಿದಾರೆ, ಒಂದು ರೋಲ್ ಎಲ್ಲ ಇದೆ. ಈ ರೀತಿ ಹಂಗೆ ಬರ್ತಾ ಅದು ಬ್ಲಡ್ ಅಲ್ಲೇ ಬಂದಿದೆಯೋ ಅನ್ನೋ ಗೊತ್ತಿಲ್ಲ, ಹಾಗೆ ಕಂಟಿನ್ಯೂ ಮಾಡ್ಬಿಟ್ಟಿದೀನಿ. ನಮ್ಮ ತಾತನೂ ಇದ್ರು, ಆದ್ರೆ ಅವರೆಲ್ಲ ಬರೀ ಜೂನಿಯರ್ ಆಗೇ ಕಾಲ ಕಳೆದ್ರು. ಆದ್ರೆ ಜೂನಿಯರ್ ಆಗಿ ಇರಬಾರ್ದು, ಒಂದು ಮುಂದಕ್ಕೆ ನಮ್ದೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಕೊಳ್ಳೋಣ, ನಮ್ಮನ್ನು ಒಬ್ಬರು ಜನಗಳು ಗುರುತಿಸ್ಬೇಕು ಅನ್ನೋದ್ರ ಮೇಲೆ ನಾನು ಈ ರೀತಿ ಬಂದೆ. ಆದ್ರೆ ಸಾಧನೆ ಅಲ್ಲ, ನಾವಿನ್ನೂ ಏನು ಮಾಡಿಲ್ಲ. ಇನ್ನು ಎಲ್ಲೋ 100% ಒಂದು ಭಾಗದಲ್ಲಿ ಇದೀವಿ. ಇನ್ನು ನಾವು ಮಾಡ್ಬೇಕಾಗಿರೋದು ಇನ್ನು ತುಂಬಾ ಇದೆ. ಓದೋದ್ ಕಡೆ ಎಲ್ಲ ಒಬ್ರು ಗುರುಗಳು ಪರಿಚಯನೇ ಆಗ್ತಾರೆ. ಇವಾಗ ಮೊನ್ನೆ ಒಬ್ಬೊಬ್ರು ಬಂದ್ರು, ಅಲ್ಲೊಬ್ರು ಇಲ್ಲೇ ಆಡಿಷನ್ ಇಟ್ಕೊಂಡಿದ್ದು, ಯಾರೋ ಒಂದ್ ಹುಡುಗ ಬಂದ, ಅವ್ರನ್ನ ನೋಡೇ ಇರಲ್ಲ, ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ದ, ಗೊತ್ತಿರಲ್ಲ. ಅವರು ನಮ್ ಗುರುಗಳು, ಹೌದಲ್ಲ ಹಿಂಗ್ ಹೋಗಿ ಬದಲು ಮಾಡ್ಕೊಂಡ್ ಬಂದ 10 ನಿಮಿಷ ಕೂತಿತ್ತು, ಸೇಮ್ ಹುಡುಗಿ ತರನೇ ಆಡ್ಬೇಕು. ಆ ರೀತಿ ಅವರು ನಮಗೆ ಪಾಠಗಳು ಕಲ್ಸ್ಕೊಂಡೇ ಹೋಗ್ತಾರೆ. ಜೀವನದಲ್ಲಿ ನಾವು ಕಲಿಯೋದು ತುಂಬಾ ಇರುತ್ತೆ, ಕಲಿತಾನೇ ಇರ್ತೀವಿ. ಹಾಗೆ ಈ ತರ ಇರೋದ್ರಿಂದ ನಾವ್ ಏನೇ ಅನ್ಕೊಂಡ್ರು, ಏನೇ ಮಾಡ್ಬೇಕು ಅಂತಂದ್ರು ನಮ್ಗೆ ಅದು ಮೊದಲು ಧೈರ್ಯ ಬೇಕು, ತಾಳ್ಮೆ ಇರ್ಬೇಕು, ತುಂಬಾ ತಾಳ್ಮೆ ಇರ್ಬೇಕು. ಹಂಗಂದ್ಬಿಟ್ಟು ಫುಲ್ಲು ತಾಳ್ಮೆ ಅಂತಂದ್ರೆ ಫುಲ್ಲು ಹಾಳಾಗೋಗೋ ತರ ತಾಳ್ಮೆ ಇಟ್ಕೋಬಾರ್ದು. ಒಂದು ಸಮಯ, ಸಂದರ್ಭ ಎಲ್ಲಾನು ಒಂದು ಸರಿದಾರಿ ತರುತ್ತೆ. ಹಾಗೆ ಮುಖ್ಯವಾದ ಒಂದು ಪ್ರಶ್ನೆ ಅಂದ್ರೆ, ನಿಮಗೆ ಸಹಾಯ ಮಾಡಿದ ಜನರೇ ನರಿಗಳಂತೆ ಮೋಸ ಮಾಡಿದ ಅನುಭವ ನಿಮ್ಗೆ ಆಗಿದ್ಯಾ? ನೀವೇನ್ ಕಲ್ತಿದ್ದೀರಾ? ಎಲ್ಲಾ ತಾವು ಇರ್ತಾರೆ, ಅದು ಎಲ್ಲ ಮೋಸ ಅಲ್ಲ ಜೀವನದಲ್ಲಿ. ಹೌದು, ಅದೆಲ್ಲ ಮೋಸ, ಅದೆಲ್ಲ ಏನಿಲ್ಲ. ಅದು ನಮ್ಮ ಬುದ್ಧಿ, ನಮ್ಮ ತಿಳುವಳಿಕೆ ನಮ್ಮ ಕೈಲಿದ್ರೆ ಅವ್ರು ಬರ್ತಾರ, ಚೆನ್ನಾಗಿದ್ದೀರಾ, ಓಕೆ ಸರಿ. ಆತರ ಇದ್ದು ಕೂಡ ಮೋಸ ಮಾಡ್ಬಿಟ್ಟು ಹೋಗೋರು ತುಂಬಾ ಜನ ಇರ್ತಾರೆ. ಅದೆಲ್ಲ ಏನು ಹೇಳಕ್ ಆಗಲ್ಲ. ಯಾರು ಹೆಂಗೆ ಏನಂತ ಗೊತ್ತಾಗಕ್ಕೂ ಮುಂಚೆ ನಾವು ಹೆಂಗೆ ಅಂತ ತಿಳ್ಕೊಂಡ್ಬಿಟ್ರೆ ಅಲ್ಲಿಗೆಲ್ಲ ಕ್ಲಿಯರ್ ಆಗೋಗುತ್ತೆ. ನಿಮ್ಮ ಪ್ರಕಾರ ಜನರನ್ನ ಗೆಲ್ಬೇಕಾದ್ರೆ ಇಲ್ಲ, ಇನ್ನೊಂದು, ಯಾರು ಮೋಸ ಮಾಡೋರಿಲ್ಲ, ನಾವೇ ಮೋಸಗಾರರು ಅನ್ಸ್ಬಿಡುತ್ತೆ. ಯಾಕಂದ್ರೆ ಯಾರು ನಮಗ್ ಮೋಸ ಮಾಡ್ತಾರೆ ಅಂದ್ರೆ ನಾವು ಅವ್ರಿಗೆ ಮೋಸ ಹೋಗ್ತಾ ಇದ್ರೆ ನಮ್ಗೆ ಮೋಸ ಮಾಡ್ತಾರೆ. ಮೋಸ ಅನ್ನೋದು ಗೊತ್ತಿಲ್ಲದೆ ಇರೋ ಮಾಡುವಂತದ್ದು, ದ್ರೋಹ ಅನ್ನೋದು ಗೊತ್ತಿದ್ದು ಮಾಡುವಂತದ್ದು. ಅದಕ್ಕೆ ಈ ರೀತಿ ಮೋಸ ಮಾಡುವವರ ಮಧ್ಯೆ ದ್ರೋಹ ಆಗದ ತರ ನಡ್ಕೊಂಡು ಹೋಗ್ಬೇಕಾ, ಯಾವ ರೀತಿ ಇರ್ಬೇಕು? ಇಲ್ಲ, ಯಾರು ಮೋಸ ದ್ರೋಹ ಯಾರು ಮಾಡಲ್ಲ. ಅವ್ರ ಪರಿಸ್ಥಿತಿ, ಅವ್ರ ಅನುಗುಣ ಅವ್ರು ಬದಲಾಗ್ಬಿಡ್ತಾರೆ. ಎಲ್ಲಾರು ಒಳ್ಳೆಯವ್ರೆ. ನಾವು ಒಳ್ಳೆಯವ್ರು ಅನ್ಕೊಂಡು ಹೋಗ್ತೀವಿ, ಅವಾಗ ಸಮಯದಲ್ಲಿ ನಾವು ಕೆಟ್ಟವ್ರಾಗಿರ್ತೀವಿ ಅಷ್ಟೇ. ಬೇರೆಯವ್ರ ಕಣ್ಣಿಗೆ ನಾವು ಕೆಟ್ಟವ್ರ ತರ ಕಾಣಿಸ್ತೀವಿ, ಅವಾಗ ನಾವು ಒಳ್ಳೆಯವ್ರ ಆಗ್ಬಿಡ್ಬೇಕು. ಎಲ್ರು ಒಳ್ಳೆಯವ್ರೆ. ಅವರ ಪರಿಸ್ಥಿತಿ, ಮನಸ್ಥಿತಿ, ಸಂದರ್ಭ, ಸಮಯ ಏನೇನ್ ಮಾಡಿರ್ತಾವ ಗೊತ್ತಿಲ್ಲ. ಅವ್ನ್ ಬಂದಿರ್ತಾನೆ, ಅವನು ಇವಾಗ ಒಬ್ಬ ವಿಲನ್ನೇ ಕರ್ಕೊಂಡ್ಬಂದು ಕುಣಿಸಿದ್ರು, ಅವನಿಂದ ಏನಾದ್ರು ಒಂದು ಉದ್ದೇಶ ಇದ್ದೇ ಇರುತ್ತೆ. ಇವಾಗ ಎಷ್ಟೋ ಜನ ಕೋರ್ಟು ಅಲ್ಲಿ ಇಲ್ಲಿ ಕೇಸ್ಗೆಲ್ಲ ಹೋಗಿರ್ತಾರೆ, ಎಲ್ರೂ ಕೊಲೆಗಾರರೇ ಆಗಿರ್ತಾರೆ. ಆದ್ರೆ ಅವ್ನ್ ಬಂದಾಗ ಅವ್ನ ಹಿಂದೆ ಇರೋ ಉದ್ದೇಶ ಒಂದು ಒಳ್ಳೇದಾಗಿದೆ. ಅಂದ್ರೆ ಇದೆಲ್ಲ ಅರ್ಥ ಏನಂದ್ರೆ, ನಮ್ಮ ಮನಸ್ಸಿನ ಬದಲಾವಣೆ ಮಾಡ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಮತ್ತೆ ನಾನು ಯಾವ್ದೋ ಒಂದು ಪೇಪರ್ ಮೊನ್ನೆ ನೋಡಿದೆ, ತುಂಬಾ ಜನ ಹೋರಾಟ ಮಾಡ್ತಾನೆ ಇದಾರೆ. ನಿಜವಾಗ್ಲೂ ಒಂದು ಪುಸ್ತಕ ಅನ್ನೋದು, ಭಗವದ್ಗೀತೆ ಪುಸ್ತಕ, ಅದನ್ನ ಪ್ರತಿ ಒಂದು ಕ್ಲಾಸ್ ನಲ್ಲೂ ಕೂಡ ಒಂದೊಂದು ½ ಅವರ್ ಕೊಟ್ರೆ ಯಾವ್ದೇ ಮಕ್ಳಾಗ್ಲಿ ಮನಸ್ಸು ಬದಲಾವಣೆ ಮಾಡ್ಕೊಳ್ಳಲ್ಲ, ಅವರೇ ಬದಲಾವಣೆ ಇಳಿಯಲ್ಲ. ಈ ಕೋರ್ಟ್ ಆಗಿರ್ಬೋದು, ಇನ್ ಮತ್ತಿತ್ತು ಯಾವುದಕ್ಕೂ ಕೂಡ ಅವ್ರು ಕಾಲ್ ಹಿಡ್ದೇ ಇರೋ ಮಟ್ಟಿಗೆ ಹೋಗ್ತಾರೆ. ಇದು ನಮ್ಮ ಉದ್ದೇಶ. ನಿಮ್ಮ 10 ವರ್ಷದ ಸಿನಿಮಾ ಜೀವನ, ಇದರಲ್ಲಿ ಕೋಪ ಮತ್ತೆ ಪ್ರೀತಿ ಎಷ್ಟು ಸಹಕಾರಿಯಾಗಿದೆ ನಿಮಗೆ? ಕೋಪ ಪ್ರೀತಿಯಾಗಿ ಬದಲಾಗತ್ತೆ, ಪ್ರೀತಿ ಕೋಪ ಆಗಿ ಬದಲಾಗತ್ತೆ. ಯಾರು ನಮ್ಮವರಲ್ಲ ಅನ್ಕೊಂಡಿರ್ತೀವಿ, ಅವ್ರು ನಮ್ಮವ್ರು ಆಗ್ಬಿಡ್ತಾರೆ. ಯಾರು ನಮ್ಮವ್ರು ಅನ್ಕೊಂಡಿರ್ತೀರಿ, ಅವ್ರು ದೂರ ಆಗ್ಬಿಟ್ಟಿರ್ತಾರೆ. ಅದೆಲ್ಲ ಏನಂದ್ರೆ ನಮ್ಮ ಅವ್ರವ್ರದ್ದು ಬಂದ್ರೆ ಬಾಯಿ ಅಂತೀವಿ, ಹೋದ್ರೆ ಆಯಿನ ತರ ಇದ್ಬಿಟ್ರೆ ಇಲ್ಲಿ ಯಾರಿಗೂ ಏನು ಸಮಸ್ಯೆ ಇಲ್ಲ. ಹಾಗೆ ಸೆನ್ಸಾರು, ಪ್ರೊಡ್ಯೂಸರ್, ಟ್ರೆಂಡ್ ಅನ್ನೋ ಒಂದು ಬೇಟೆಗಾರರ ಮಧ್ಯೆ ನಿಮ್ಮ ಕಥೆಯನ್ನ ಹೇಗೆ ಉಳಿಸ್ಕೊಡ್ತೀರಾ? ಇಲ್ಲಿ ಸೆನ್ಸಾರ್ಗಿಂತ ಇದೆಲ್ಲ ಏನಂದ್ರೆ ಒಬ್ಬ ಪ್ರೊಡ್ಯೂಸರು, ಆ ಪ್ರೊಡ್ಯೂಸರ್ನ ನಾವು ಎಷ್ಟು ಉಳಿತಾಯ ಮಾಡಕ್ ಪ್ರಯತ್ನ ಮಾಡ್ತೀವೋ ಅಷ್ಟು ತುಂಬಾ ಒಳ್ಳೇದು. ಮತ್ತೇನಂದ್ರೆ ಈ ತುಂಬಾ ಇವಾಗ ಯಾವ್ದೇದೋ ಅನವಶ್ಯಕ ಖರ್ಚು ಮಾಡ್ಬಿಡ್ತಾರೆ ತುಂಬಾ. ಆ ರೀತಿ ಮಾಡೋದ್ಕಿಂತ ಮುಂಚೆ ಒಬ್ಬ ನಿರ್ದೇಶಕರಾಗ್ಲಿ, ಒಬ್ಬ ನಿರ್ಮಾಪಕರ ಬಗ್ಗೆ ಏನಾರ ಒಂದು ಆಗ್ತಿದ್ದಾರೆ ಅಂದ್ರೆ ಅದಕ್ಕೊಂದು ಪ್ರಯೋಜನ ಆಗ್ಬೇಕು. ಇವಾಗ ಏನ್ ಮಾಡ್ತಾರೆ, ಸೆನ್ಸರ್ಗೆ ಅಂತ ಹೇಳ್ತಾರೆ, ಅವ್ರು ಇನ್ನೊಬ್ರ ಹತ್ರಕ್ಕೆ ಹೋಗ್ತಾರೆ, ಅವ್ರು ಇನ್ನೊಬ್ರ ಹತ್ರ ಹೋಗ್ತಾರೆ. ಬರೀ ಈ ರೀತಿನೇ ಆಗಿ ಎಷ್ಟೋ ಜನ ಪ್ರೊಡ್ಯೂಸರ್ ಕೂಡ, ನಮ್ಮ ಪ್ರೊಡ್ಯೂಸರ್ ಒಬ್ರು ಹಂಗೆ ಆಗಿದ್ದಾರೆ. ಇವಾಗ ಸಿನಿಮಾ ರಿಲೀಸ್ ಮಾಡಕ್ಕಾಗ್ದೇನೆ ಅಲ್ಲಿ ರೆಡಿ ಆಗಿ 6 ತಿಂಗಳಾಯ್ತು, ಸಿನಿಮಾ 6-7 ತಿಂಗಳಾಗಿದೆ. ಇನ್ನು ಓಡಾಟ. ನೆನ್ನೆ ತಾನೇ ರಿಜಿಸ್ಟರ್ ಮಾಡಿಸ್ಕೊಂಡ್ಬಂದು A2 ಮ್ಯೂಸಿಕ್ ಕೊಟ್ಬಿಟ್ಟು ಸಾಂಗ್ಸ್ ಎಲ್ಲ ಕೊಡ್ತೀವಿ ಅಂತೇಳಿ ರಿಜಿಸ್ಟರ್ ಆಗಿ ಬಂದಿದೆ.
ಈ ರೀತಿಯಾಗಿ ಪ್ರೊಡ್ಯೂಸರ್ಗಳಿಗೆ ಸಪೋರ್ಟ್ ಮಾಡುವಂತ ಡಿಸ್ಟ್ರಿಬ್ಯೂಟರ್ಗಳು ಯಾರು ಸಿಕ್ತಿಲ್ಲ ಇವಾಗ ಅಷ್ಟು. ಇವಾಗ ಅದಕ್ಕೆ ಏನ್ ಮಾಡ್ತಿದ್ದಾರೆ, ಕೆಲವರು ಪ್ರೊಡ್ಯೂಸರ್ಗಳೇ ಡಿಸ್ಟ್ರಿಬ್ಯೂಟರ್ ಕೊಡಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅದು ತುಂಬಾ ಒಳ್ಳೆ ಉದ್ದೇಶನೇ. ಎಲ್ಲ ತಿಳ್ಕೋಬೇಕು, ನಮ್ ಕೆಲಸ ನಾವು ಮಾಡ್ಕೋಬೇಕು. ಲಾಭ ಅನ್ನೋದೆಲ್ಲ ಏನು ಹೇಳಕ್ ಆಗಲ್ಲ. ಇವಾಗ ನಾವು ಒಬ್ರು ನಂತರ ಇಷ್ಟಪಡ್ತಾರೆ, ಒಬ್ರು ಚೆನ್ನಾಗಿರೋರು ಇಷ್ಟಪಡ್ತಾರೆ, ಒಬ್ರು ಸಾಧಕ ವಕೀಲ್ನ ಇಷ್ಟಪಡ್ತಾರೆ, ಒಬ್ರು ಚಿಕ್ಕಣ್ಣನ ಇಷ್ಟಪಡ್ತಾರೆ, ಒಬ್ರು ಯಶ್ ಇಷ್ಟಪಡ್ತಾರೆ, ಒಬ್ರು ದರ್ಶನ್ ಸರ್ನ ಇಷ್ಟಪಡ್ತಾರೆ. ಈ ರೀತಿ ಒಂದೇ ಮುಖಗಳು ಹೇಗೆ ಜನಗಳಿಗೆ ಇಷ್ಟ ಆಗಲ್ವೋ ಅದೇ ತರ ಒಂದೇ ಸಿನಿಮಾಗಳು ಬೇರೆ ಜನಗಳಿಗೆ ಇಷ್ಟ ಆಗಲ್ಲ. ಒಬ್ರಿಗೆ ಇವಾಗ ನಾವೆಲ್ಲ ಒಂದೊಂದ್ ರೀತಿ ಬಂದಿರ್ತೀವಿ, ನಾವು ಎಲ್ಲ ಒಂದ್ ಸ್ವಲ್ಪ ಅನುಭವಿಸಿರೋದ್ರಿಂದ ಏನಂತೀವಿ, ಈ ತರ ಒಳ್ಳೆ ಸಂದೇಶ ಕೊಡ್ಬೇಕು ಸಮಾಜಕ್ಕೆ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಕೆಲವ್ರು ಏನಂತಾರೆ, ಯಾವ ನೀವು ಹಿಂಗ್ ಮಾಡೋಣ ಸಿನಿಮಾ, ಈ ತರ ಮಾಡ್ಬಾರ್ದು, ರಕ್ತ ಹರಿಸ್ಬೇಕು, ಕುಯ್ಬೇಕು, ಈ ತರ ಕೆಲವರು. ಇನ್ ಕೆಲವರು ಏನು ಇಲ್ಲ ಇದ್ರೊಳಗೆ ಮಸಾಲೆ ಅನ್ನೋ ತರ ಕೆಲವರು. ಈ ತರ ಮೈಂಡ್ ಸೆಟ್ ಗಳೆಲ್ಲ ಇರುತ್ತೆ. ನಾವು ಅದ್ರ ಬಗ್ಗೆ ತಲೆ ಕೆಲ್ಸಗಳಕ್ಕೆ ಹೋಗ್ಬಾರ್ದು, ನಮ್ ಕೆಲಸ ನಾವು ಮಾಡ್ಬೇಕು. ಸುಮಾರು ವರ್ಷಗಳಿಂದ ನಿಮ್ಮ ಅನುಭವ ಇದೆ. ಹಳೆ ರೀತಿಯ ಸಿನಿಮಾಗಳಿಗೂ ಹೊಸ ರೀತಿಯ ಬಿಡುಗಡೆ ಆಗುತ್ತಿರುವ ಸಿನಿಮಾಗಳಿಗೂ ಏನು ವ್ಯತ್ಯಾಸ ಇದೆ? ವ್ಯತ್ಯಾಸ ಏನಿಲ್ಲ, ಓಲ್ಡ್ ಇಸ್ ಗೋಲ್ಡ್. ಹಳೇದ್ ಯಾವತ್ತಿದ್ರು ಚಿನ್ನನೇ. ಅದು ಅದ್ರಲ್ಲಿ 3 ಅವರ್ ಸಿನಿಮಾ ಮಾಡ್ತಿದ್ರು, ಇವಾಗ 1.5 ಅವರ್ ದೊಡ್ಡ ವಿಚಾರ. ಅವಾಗಿರೋ ಸಂದೇಶ ಇವಾಗಿರೋ ಸಂದೇಶ ಬೇರೆ ಬೇರೆ. ಅಲ್ಲಿರೋದು ಅವಾಗ ಒಂದು ಅರ್ಥ ಇರುತ್ತೆ, ಬೇರೆ ವಿಧಾನಗಳು ಬೇರೆ ಬೇರೆ ಇದೆ. ಅವ್ರು ಮಾಡ್ತಾರೋ ಅದ್ರೊಳಗ್ ಬೇರೆ ಪ್ರಕ್ರಿಯೆಗಳು ಬೇರೆ ಇರ್ತಿತ್ತು. ಹಳೆ ಸಿನಿಮಾಗಳಲ್ಲಿ ಜನ ಫ್ಯಾಮಿಲಿ ಕುತ್ಕೊಂಡ್ ನೋಡ್ತಿದ್ರು. ಇವಾಗ ಬರೋ ಸಿನಿಮಾದಲ್ಲಿ ಒಬ್ಬೊಬ್ರೆ ಹೋಗಿ ನೋಡ್ಕೊಂಡ್ ಬರ್ತಾರೆ, ಯಾಕಂದ್ರೆ ಫ್ಯಾಮಿಲಿ ನೋಡಕ್ ಆಗಲ್ಲ. ಎಷ್ಟು ನೋವಿದೆ, ತುಂಬಾ ಇದೆ. ಯಾಕಂದ್ರೆ ಥಿಯೇಟರ್ಗಳು ಎಷ್ಟು ಮುಚ್ಚೋಗ್ತಿದೆ. ಕಾರಣ ಏನಂತಂದ್ರೆ ಫ್ಯಾಮಿಲಿ ಯಾರು ಹೋಗಿ ನೋಡ್ತಾ ಇಲ್ಲ. ಇವಾಗ ಏನಂದ್ರೆ ಫ್ಯಾಮಿಲಿ ನೋಡ್ಬೇಕು ಅಂತಂದ್ರೆ ಅದೇನೋ ಅಪ್ಪ ಅಮ್ಮ ಕುತ್ಕೊಂಡು ಒಟ್ಟಿಗೆ ಎಣ್ಣೆ ಹೊಡಿಯೋತರ. ಆದ್ರೆ ಈ ರೀತಿ ಆದಂತವ್ರು ಮಾತ್ರ ಸಿನಿಮಾಗಳು ಹೋಗಿ ನೋಡ್ತಾರ ಹೊರತು ಒಳ್ಳೆ ಕುಟುಂಬರು ಆಗಿರ್ಬೋದು, ಒಂದು ಫ್ಯಾಮಿಲಿ ಕಂಟೆಂಟ್ ಯಾವ್ದು ಬರ್ತಿಲ್ಲ. ಯಾವ್ದೇ ನೋಡಿದ್ರೆ ಅದ್ರೊಳಗೆ ಏನಾರ ಒಂದು ಇಟ್ಟಿರ್ತಾರೆ. ಕೆಲವರು ಇವಾಗ ಮಕ್ಕಳಾಗಿರ್ಬೋದು, ಮಕ್ಕಳಿಗೆ ಒಬ್ಬ ತಂದೆ ಆತರ ತೋರ್ಸಕ್ ಇಷ್ಟ ಪಡಲ್ಲ. ಯಾವ ತಂದೆನೂ ಕೂಡ, ಯಾವ ತಂದೆ ಹೋಗ್ಬಿಟ್ಟು ಸಾಕ್ಷಿಕ್ ಹೋಗಿ ನೋಡ್ತಾವ ಅದೇನೋ ಇದೆ ಅಂತ. ಆದ್ರೆ ಆ ಸೀನ್ಗಳೆಲ್ಲ ಬಂದಾಗ ಏನ್ ಮಾಡ್ಲಪ್ಪ ಇರುತ್ತೆ. ಅದ್ರದ್ದು ವಾದ ವಿವಾದಗಳೆಲ್ಲ ತುಂಬಾ ನಡೀತಾ ಇದೆ. ಆದ್ರೆ ಹಂಗಂದ್ಬಿಟ್ಟು ಅದು ಸಿನಿಮಾ ತರ ನೋಡ್ಬಿಡ್ತಾರೆ ಕೆಲವರು. ಆದ್ರೆ ಎಲ್ಲಾರು ಯಾವಾಗ ಕನ್ನಡ ಸಿನಿಮಾಗಳನ್ನ ನಮ್ ಸಿನಿಮಾ ಅನ್ಕೊಂಡು ನೋಡಕ್ ಹೋಗ್ತಾರೆ, ಯಾವಾಗ ಅತಿ ಹೆಚ್ಚು ಒಳ್ಳೆ ಸಂದೇಶಗಳಿರುವಂತ ಸಿನಿಮಾಗಳನ್ನ ಜನಗಳು ಮಾಡ್ತಾರೆ, ಅವಾಗ ಥಿಯೇಟರ್ಗಳು ಬಾಕ್ಲಾಕಲ್ಲ ಅನ್ನೋದು ಉದ್ದೇಶ. ಇವಾಗ ಮತ್ತೆ OTT ಅದು ಇದೆಲ್ಲ ತುಂಬಾ ಆಗ್ಬಿಟ್ಟಿದಾವೆ. ಸಿನಿಮಾಗಳೆಲ್ಲ ಅಲ್ಲಿ ಎಷ್ಟೊಂದು ಕ್ಲೋಸ್ ಬಾಕ್ಲೆಲ್ಲ ಮುಗಿಸ್ಕೊ ಹೋಯ್ತಾ ಇದಾರೆ. ಮತ್ತೆ ಕೆಲವೊಂದು OTT ಪ್ಲಾಟ್ಫಾರ್ಮ್ ಅಲ್ಲಿ ಕನ್ನಡ ಸಿನಿಮಾಗಳು ತಗೋತಾ ಇಲ್ಲ, ಕನ್ನಡನೇ ತಗೊಳಲ್ಲ. ಆಂದೋಲನ ಏನೋ ಮಾಡ್ತಾ ಇದ್ದಾರೆ. ಏನ್ ಎಲ್ಲ ಮಾಡ್ತಿದಾರೆ, ಹೋರಾಟ ಮಾಡ್ತಾರೆ. ನಮ್ ಕನ್ನಡ ಸಿನಿಮಾ ತಗೊಳ್ಳಿ ಅಂತ ಅಲ್ಲೂ ಚೇಂಬರ್ ಅಲ್ಲೆಲ್ಲ ಅಧ್ಯಕ್ಷಗಳ ಹೋರಾಟ ನಡೀತಾನೆ ಇದೆ. ಆದ್ರೆ ಅವ್ರವ್ರ ಮನಸ್ಥಿತಿ ಹೆಂಗಿರುತ್ತೆ ಹೇಳಿದ ನಾನು, ಒಂದ್ 5 ಜನ ಮುಖಗಳ ತರ ಎಲ್ರು ಒಬ್ರಿಗೆ ಎಲ್ಲ 5 ಜನ ಇಷ್ಟ ಆಗಲ್ಲ. ಅವ್ರು ಯಾರು ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ. ಅದೇ ತರ ಎಲ್ಲಾರು ಕನ್ನಡ ಸಿನಿಮಾಗಳನ್ನ ನೋಡಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಒಬ್ಬ ಬಡ ನಿರ್ಮಾಪಕರು ಏನೋ ಒಂದ್ ಸ್ವಲ್ಪ ಚೇತರಿಸ್ಕೊಳಕ್ಕೆ ಒಂದು ಅನುಕೂಲ ಆಗುತ್ತೆ. ಎಲ್ಲಾರು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ಬೇಕು. OTT ಪ್ಲಾಟ್ಫಾರ್ಮ್ ಇವಾಗ 3 ದಿನಕ್ಕೆ ಬಿಟ್ಬಿಡ್ತಾರೆ. ಕಷ್ಟ ಆಗುತ್ತೆ. ಇವಾಗ ಸಿನಿಮಾ ರಿಲೀಸ್ ಮಾಡಿದ್ದು ವ್ಯರ್ಥ ಆಗುತ್ತೆ. ಏನ್ ಮಾಡ್ತಾರೆ, ಪ್ರಯೋಜನ ಇಲ್ಲ. ಒಬ್ಬ ನಿರ್ದೇಶಕನಿಗೆ ಹೆಸರು ಬಂದಿರಲ್ಲ, ಒಬ್ಬ ಪ್ರೊಡ್ಯೂಸರ್ಗೆ ಅವ್ರು ಹಾಕಿರೋ ಹಣ ಒಂದ್ ಅರ್ಧನೂ ಕೂಡ ಬಂದಿರಲ್ಲ. ಅಲ್ಲಿ OTTಗೆ ಹಾಕ್ಬಿಟ್ಟಿರ್ತಾರೆ, ಇಲ್ಲ ಕೆಲವರು ವಿಡಿಯೋ ಮಾಡಿ ಹಾಕ್ಬಿಡ್ತಾರೆ. ಇವಕ್ಕೆಲ್ಲ ಕಟ್ಟುನಿಟ್ಟಾದಂತ ಒಂದು ಕ್ರಮ ಕೈಗೊಳ್ಬೇಕು. ನಿಯಮ ಆದ್ರೆ ಸರ್ಕಾರನೇ ಮಾಡ್ಬೇಕು. ಎಲ್ಲ ಅವ್ರೆಲ್ಲ ಮಾಡಿದ್ರೆ ಅದೆಲ್ಲ ವರ್ಕ್ ಆಗಲ್ಲ. ಥಿಯೇಟರ್ ಅವರೇ ಮಾಡಿದ್ರು ವರ್ಕ್ ಆಗಲ್ಲ. ಅದು ನಿಮಗೆ ಇಷ್ಟವಾದಂತಹ ಹಳೆ ತಲೆಮಾರಿನ ನಟರು ಹಾಗೂ ಈಗಿನ ತಲೆಮಾರಿನ ನಟರು ಯಾರು ತುಂಬಾ ನಿಮ್ಗೆ ಇಷ್ಟ, ಯಾರು ನಿಮ್ಗೆ ತುಂಬಾ ಸ್ಫೂರ್ತಿಯಾಗಿದ್ದಾರೆ? ಅವಾಗ್ಲೂ ಇವಾಗ್ಲೂ ಯಾವಾಗ್ಲೂ ಸ್ಫೂರ್ತಿ ಅಂತ ಇಲ್ಲ. ಎಲ್ಲ ಒಳ್ಳೆ ಸಿನಿಮಾಗಳನ್ನ, ಕನ್ನಡ ಸಿನಿಮಾಗಳನ್ನ ನೋಡಿದ್ರೆ ಅಷ್ಟೇ. ಆಗಿನ ಕಾಲದ ನಟರಿಗೆ ಈಗಿನ ಕಾಲದ ನಟರಿಗೆ ಹೋಲಿಕೆ ಮಾಡೋ ಅವಶ್ಯಕತೆನೇ ಇಲ್ಲ. ನಿಮ್ಮ ಫೇವ್ರೇಟ್ ಇರ್ತಾರಲ್ಲ, ನಮ್ಮ ಫೇವ್ರೇಟ್ ಅಪ್ಪ ಇವರು ನನಗೆ ಇರ್ತಾರೆ. ಶಿವಶಂಕರಣ್ಣ ಆಗಿರ್ಬೋದು, ವಿಷ್ಣಣ್ಣ ಆಗಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಸರ್ ಆಗಿರ್ಬೋದು, ನಮ್ಮ ಅಂಬಿ ಅಣ್ಣ ಆಗಿರ್ಬೋದು, ಇವರೆಲ್ಲ ಸಿನಿಮಾಗಳೆಲ್ಲ ನೋಡ್ತಾ ಇರ್ತೀವಿ. ಇವಾಗ ರಘುವೀರ್ ಅಂತ ಅವ್ರು ಎಲ್ಲೋದ್ರು ಅಂತ ಏನೋ ಅವ್ರದಲ್ಲ ಅಂತ ಸಿನಿಮಾಗಳೆಲ್ಲ ಒಳ್ಳೊಳ್ಳೆ ಸಿನಿಮಾಗಳು. ಅವೆಲ್ಲ ಒಳ್ಳೆ ಲವ್ ಸ್ಟೋರಿ ಇರ್ತಿತ್ತು, ಫ್ಯಾಮಿಲಿ ಕುತ್ಕೊಂಡು ನೋಡ್ತಿದ್ರು. ಇಂಥ ಸಿನಿಮಾಗಳು ಆಗಿನ ಸಿನಿಮಾಗೂ ಈಗಿನ ಸಿನಿಮಾಗೂ ವ್ಯತ್ಯಾಸನೇ ಇಲ್ಲ. ಹೋಲಿಕೆನು ಮಾಡಕ್ ಹೋಗ್ಬಾರ್ದು. ಯಾರು ಬರ್ತಾರ ನೋಡ್ಬೇಕಷ್ಟೇ. ಇನ್ನು ಒಳ್ಳೆ ಕಂಟೆಂಟ್ ಜನ ತಗೊಳಲ್ಲ. ಯಾವ ಕಂಟೆಂಟ್ ಕೊಟ್ರು ಯಾವ್ದು ಕೊಟ್ರು ಜನ ತಗೊಳಲ್ಲ. ಜನ ತಗೊಳ್ಳೋದಂದ್ರೆ ನಾವ್ ಏನ್ ಇವಾಗ ಹೊರಗಡೆ ಒಂದು ವಾಸ್ತವ ಸ್ಥಿತಿ ಸರಿ ಇಲ್ಲ. ಇವಾಗೆಲ್ಲ ಎಲ್ಲ ಮೈಂಡ್ ಸೆಟ್ ಬೇರೆ. ಹಂಗ್ ನೋಡ್ಬೇಕು, ಹಿಂಗ್ ನೋಡ್ಬೇಕು. ಎಲ್ಲಾ ಬಂದಂತ ಸಿನಿಮಾಗಳೆಲ್ಲ ಮಗದಿರ ಆಗಲ್ಲ, ಬಂದಂತ ಸಿನಿಮಾಗಳೆಲ್ಲ ಬಾಹುಬಲಿ ಆಗಲ್ಲ, ಎಲ್ಲಾ ಸಿನಿಮಾಗಳು ಕಾಂತಾರ ಆಗಲ್ಲ, KGF ಆಗಲ್ಲ. ಆದ್ರೆ ಎಲ್ಲಾ ಸಿನಿಮಾಗಳನ್ನೂ ಗೆಲ್ಸೋ ಮನಸ್ಥಿತಿ ಬೇಕು. ಇವಾಗ ಮಲಯಾಳಂ ಅಲ್ಲಿ
ಪ್ರತಿಯೊಂದು ಸಿನಿಮಾ ಮುಂದೆ ಜನ ಗೆಲ್ಲಿಸ್ತಾರೆ. ಒಂದು ಒಳ್ಳೆ ಕಂಟೆಂಟ್ ಇರುತ್ತೆ, ಒಂದು ಸ್ಟೋರಿ, ಕ್ರೈಮ್ ಸ್ಟೋರಿ ಆಗಿರುತ್ತೆ, ತುಂಬಾ ಹೆವಿ ಇರುತ್ತೆ, ಮೆಸೇಜ್ ಮೆಸೇಜ್ ಇರುತ್ತೆ, ಏನೋ ಒಂದ್ ಇರುತ್ತೆ ಅದ್ರೊಳಗಡೆ, ಅವೆಲ್ಲ ಜನ ನೋಡ್ತಾರೆ. ನಮ್ಮಲ್ಲಿ ಏನ್ ಮಾಡ್ತಾರೆ, ಇವಾಗ ಒಂದು ಇಲ್ಲಿ ಬಂದ್ರೆ ಯಾರೋ ಒಬ್ಬ ಸಿನಿಮಾ ನೋಡಿರಲ್ಲ, ಅಯ್ಯ ಅದೇನ್ ನೋಡ್ತೇ ಕಣೋ ಚೆನ್ನಾಗಿರಲ್ಲ, ಮುಗೀತು ಕತೆ, ಅಲ್ಲಿ ಯಾರು ಹೋಗಲ್ಲ. ಈ ರೀತಿ ಮನಸ್ಥಿತಿ ನಮ್ ಜನಗಳಲ್ಲಿ ಆಗಿದೆ. ಅದು ಬದಲಾವಣೆ ಆಗಿ ಕನ್ನಡ ಸಿನಿಮಾಗಳು ನೋಡಕ್ ಹೋದ್ರೆ ಎಲ್ಲ ಸರಿ. ಚೆನ್ನಾಗಿತ್ತು. ಎಲ್ಲ ನಮ್ಮ ತನವನ್ನ ನಮ್ಮ ತರ ನಾವು ಉಳಿಸ್ಕೋಬೇಕು, ಬೇರೆ ಯಾರು ನಾವೇ ಉಳಿಸ್ಬೇಕು. ಯಾರಿಗೂ ನಾವ್ ಹೆಂಗ್ ಹೇಳಕ್ ಹೋಗ್ತೀವಿ ಅಂದ್ರೆ ಸಾಧ್ಯ ಇಲ್ಲ. ನಮ್ಮನ್ನ ನಾವು ಬದಲಾಯಿಸ್ಕೋಬೇಕು. ಮೊದ್ಲು ನಮ್ಮನ್ನ ನಾವು ಬದಲಾಯಿಸ್ಕೊಂಡ್ರೆ ಎಲ್ಲ ಬದಲಾಗುತ್ತೆ. ನಿಮ್ಮ ಜೀವನದಲ್ಲಿ ನೀವು ಮಾಡ್ಬೇಕಾದಂತಹ ಒಂದು ಒಳ್ಳೆ ಪ್ರಾಜೆಕ್ಟ್, ಏನಪ್ಪ ಈ ತರದ ಒಂದು ಪ್ರಾಜೆಕ್ಟ್ ಮಾಡ್ಬೇಕು ಅನ್ನೋದು ಮಹದಾಸೆ ಇರುತ್ತೆ. ಪ್ರತಿಯೊಂದು ಸಿನಿಮಾಗಳು ಕನಸೆ ನಿಮ್ಗೆ. ಅದರಲ್ಲೂ ಮುಖ್ಯವಾಗಿ ನಾನು ಆಕ್ಟರನ್ನ ಮಾಡಬಹುದು ನೀವು ಅಂದ್ಕೊಂಡಿದ್ಯಾ? ಇಲ್ಲ, ಇದೇ ಎಷ್ಟು ಇರುತ್ತೆ. ಜನ ನಿಮ್ಮ ಕೈ ಕೆಳಗಡೆ ಅದನ್ನೇನ ಕಲಿತು ಇವತ್ತು ಸರಳವಾಗ್ತಾರೆ? ನಾನು ಕೇಳಿದ ಪ್ರಕಾರ KGF ಅಲ್ಲಿ ಮಾಡಿದಂತಹ ಅವರು ತಾಯಿ ಪಾತ್ರ ಮಾಡಿ ಹೌದು. ಸಿನಿಮಾ ಮಾಡಿದಂತ ನಾನಿನ್ನ ಬೆಳೆದ ಮಾಡಿದ್ದು. ಅವರೆಲ್ಲ ಹೊಸಬರು ಇರ್ತಾರೆ, ಅವಾಗ ಬರ್ತಾರೆ, ಅವಾಗೆಲ್ಲ ನಟನೆಗಳ ಬಗ್ಗೆ ಅನುಭವ ಇರಲ್ಲ, ಬರ್ತಾರೆ ಹೇಳ್ಕೊಟ್ಟಿರ್ತಾರೆ ಡೈರೆಕ್ಟರ್. ಅದಕ್ಕೆ ನಾನ್ ಡೈರೆಕ್ಟರ್ ಅಲ್ಲ, ನಾನು ಅಸಿಸ್ಟೆಂಟ್ ಕೆಲಸ ಮಾಡಿದ್ದೆ ಅಷ್ಟೇ. ಅವ್ರು ಹೇಳ್ಕೊಟ್ಟಿರ್ತಾರೆ, ಅವ್ರು ನನ್ನ ಜೊತೆಗೆ ಹೀರೋಯಿನ್ ಆಗಿ ಮಾಡಿದ್ರು, ನಾನು ಅದ್ರಲ್ಲಿ ಹೀರೋ ಆಗಿ ಮಾಡಿದ್ದೆ. ಹೇಳ್ಕೊಟ್ಟಿರ್ತಾರೆ. ಅದೇ ರೀತಿ ಬಂದವ್ರು ಇವಾಗ ನಾನು ಕೂಡ ಆಕ್ಟರ್ ಆಗ್ಬೋದು ಅನ್ನೋ ದೊಡ್ಡ ವಿಚಾರ ಅಲ್ಲ, ಪ್ರತಿಯೊಬ್ಬರಿಗೂ ಮನಸ್ಸಲ್ಲಿ ಇರುತ್ತೆ, ನಾನೇನೋ ಒಂದ್ ಮಾಡ್ಬೋದು. ಎಲ್ಲರೂ ಇವಾಗ ಒಂದೇನಂದ್ರೆ ಸಿನಿಮಾದಲ್ಲಿ ಮಾಡಿದ್ರೆ ಏನಾದ್ರು ಗುರುತಿಸ್ಕೋಬಹುದು ಅಂತ ಪ್ರತಿಯೊಬ್ಬರಿಗೂ ಕೂಡ ಕನಸಿದ್ದೇ ಇರುತ್ತೆ. ನನ್ ಇಲ್ಲಿ ಹೊರಗಡೆ ಇದ್ರೆ ಏನೂ ಆಗಲ್ಲ, ಸಿನಿಮಾಗೆ ಹೋದ್ರೆ ಇವಾಗ ಒಬ್ರು 1,500,000 2,000 ಅವಾರ್ಡ್ಗಳು ತಗೊಂಡಿರ್ತಾರೆ, ಒಂದ್ 25-30 ವರ್ಲ್ಡ್ ರೆಕಾರ್ಡ್ಗಳು ಮಾಡ್ಕೊಂಡಿರ್ತಾರೆ, ಇನ್ನಿಸ್ ರೆಕಾರ್ಡ್ ಮಾಡ್ಕೊಂಡಿರ್ತಾರೆ. ಅವ್ರನ್ನ ಯಾರು ಕೂಡ ಸರ್ಕಾರನೂ ಗುರುತಿಸಲ್ಲ, ಯಾರು ಗುರುತಿಸಲ್ಲ. ಅದೇ ಒಂದು ಚಲನಚಿತ್ರ ನಟರಿಗೆ ಒಂದು ಸಿನಿಮಾದಲ್ಲಿ ಬಂದು ಒಂದು ನಟನೆ ಮಾಡೋದ್ರೆ ಇವರು ಅಂತ ಗುರುತಾಗುತ್ತೆ. ಇಂಥ ಉದ್ದೇಶ ಕೆಲವರು ಇರುತ್ತೆ. ಎಲ್ಲರೂ ಬರ್ತಾರೆ, ಎಲ್ಲ ತುಂಬಾ ಜನಕ್ಕೆ ಬಂದಾಗ ಹೇಳ್ಕೊಡೋದು ತಪ್ಪೇನಿಲ್ಲ. ಅದು ಹೇಳ್ಕೊಡೋದು ಇವಾಗ ಒಂದ್ಸಲ ಹೋಗುತ್ತೆ, ಮತ್ತೆ ಮಾಡೇ ಮಾಡ್ತಾರೆ. 1 ಸಲ 2 ಸಲ 3 ಸಲ ರಿಪೀಟ್ ಆಗುತ್ತೆ. ನಮ್ಮ ಆಲ್ಮೋಸ್ಟ್ ನಮ್ಮ ಸಿನಿಮಾದಲ್ಲೆಲ್ಲ 1-2-3 ಫಸ್ಟ್ನೇ ಸಿನಿಮಾದಲ್ಲಿ ಮಾತ್ರ ಕ್ಯಾರೆಕ್ಟರ್ ಹಾಕಿದೆ ಹೊರತು ಇನ್ನೆಲ್ಲ ಹೊಸಬರಿಗೆ ಅವಕಾಶ ನೀವು ಕತೆ ಬರೀಬೇಕಾದ್ರೂ ಹೊಸಬರಿಗೆ ಅಂತಾನೆ ಬರೀತೀವಿ. ಹೊಸಬರಿಗೆನೆ ಕಂಟೆಂಟ್ ಇದ್ರೆ ಇವಾಗ ಕಂಟೆಂಟ್ ಅಂದ್ರೆ ನಾವು ಕಂಟೆಂಟ್ ಬಗ್ಗೆ ಇವಾಗ ಹೊಸಬರ್ನ ನೋಡ್ಕೊಂಡು ಕತೆ ಬರೆಯೋದಲ್ಲ, ಕತೆಗೆ ತಕ್ಕಂತೆ ಹೊಸಬರ್ನ ನಮ್ಮ ರಿಸರ್ಚ್ ಟೀಮ್ ವಿಚಾರ ಮಾಡಿದಾಗ ನೀವು ಎಷ್ಟೋ ಗೋ ಸಂರಕ್ಷಣೆನೂ ಮಾಡಿದ್ದೀರಿ. ನಮ್ಮ ಹಿಂದೂ ಸಂಪ್ರದಾಯದ ಬಗ್ಗೆ ನಿಮ್ಗೆ ಬಹಳ ಒಲಿವಿದೆ ಅಂತ ಕೇಳ್ಪಟ್ಟೆ. ಯಾವ್ಯಾವ ರೀತಿ ಅಷ್ಟೇ ಎಷ್ಟು ಗೋ ಸಂರಕ್ಷಣೆ ಮಾಡಿದ್ದೀರಿ? ಒಂದು 4-5 ಲಾರಿ ಹಿಡಿದಿದ್ದೀವಿ. ಸುಮಾರು ಆಯ್ತು. ಅದ್ರೊಳಗಡೆ ಒಂದೊಂದು ಲಾರಿಲಿ 40-50 ಹಸುಗಳನ್ನ ಕಟ್ಬಿಡ್ತಾರೆ. ಆ ರೀತಿ ಎಲ್ಲ ನಾವು ಸುಮಾ ಗಾಡಿಯಲ್ಲಿ ನಮ್ದೇ ಖರ್ಚು, ನಾವೇ ಖರ್ಚು ಹಾಕೋದು. ನಮ್ಮ ಫ್ರೆಂಡ್ಸ್ ಇದ್ರು, ಒಂದು 5-6 ಜನ ಟೀಮು. ಹುಚ್ಚು ಹಿಂದುತ್ವವಾದಿಗಳಾಗ್ಬಿಟ್ಟಿದ್ರು ಕೆಲವೊಮ್ಮೆ. ನಮ್ಮ ಧರ್ಮ ಆದ್ರೆ ನಮ್ಮ ಮೇಲೆ ಜಾಸ್ತಿ ಇದ್ದಿದ್ದು ಶ್ರೀರಾಮನ ಹೇಳ್ತಿದ್ರು, ಶ್ರೀಕೃಷ್ಣನ್ ಹೇಳ್ತಿರೋದು ಒಂದೇ, ಋಷಿಗಳು, ಗೋವುಗಳು, ದೇಶ, ಇದು 3 ನಮ್ಮ ದೇಶಕ್ಕೆ ಮುಖ್ಯ. ಅದು ಪ್ರತಿಯೊಬ್ರು ಕೂಡ ತಿಳ್ಕೊಬೇಕು ಅಂತ ಹೇಳ್ತಿದ್ರು. ಆ ರೀತಿಯಾಗಿ ನಾವು ಏನು ಮಾಡಕ್ ಆಗ್ತಿರ್ಲಿಲ್ಲ ಆ ಸಮಯದಲ್ಲಿ. ಬಿಡ ಏನೋ ಹೋಗ್ತೀವ ನಡಿ ರೋಗಣ ಅಂದ್ಬಿಟ್ಟು ಹೊರಟ್ಬಿಟ್ರೆ ಅಲ್ಲಿ ತುಂಬಾ ಇದು ಹಳ್ಳಿ ಕಡೆಯಿಂದ ಸಾಗಾಣಿಕೆ ಹೋಗುತ್ತೆ. ಎಲ್ಲಿಗೋಗುತ್ತೆ? ತುಮಕೂರು ಗವಿಮಠ ಅಂತ ಯಾವ್ದು ರಂಗನಾಥ ಸ್ವಾಮಿ ಬೆಟ್ಟ ಅಂತ ಗವಿಮಠ ಅಂತ ಒಂದು ಜಾಗದಲ್ಲಿ ಅಲ್ಲೆಲ್ಲ ಜಾತ್ರೆಗಳು ನಡೀತಾ ಇರುತ್ತೆ. ಅಲ್ಲೇ 2-3 ಸಲ ನಾವು ಅಡ್ಡ ಹಾಕ್ಬಿಟ್ಟು ಅದನ್ನೆಲ್ಲ ಊರಿಗೆ ಕೊಟ್ಬಿಟ್ಟು ಹಸುಗಳನ್ನ. ನಿಮ್ಗೂ ಆತರ ಏನು ಅಟ್ಯಾಕ್ ಆಗುವಂತದ್ದು, ಏಟ್ಗಳಂತ ಎಲ್ಲ ಆತರ ಎಲ್ಲ ಭಯ ಬಿದ್ದ್ಬಿಡ್ತಾರೆ ಫುಲ್. ಅವ್ರು ಏನಂದ್ರೆ ಒಯ್ತಾರದೇ ಕದ್ದು ಸಾಗಾಣಿಕೆ. ಅದು ಪ್ರತಿಯೊಬ್ರು ಕೂಡ ಇದೇನ್ ತಪ್ಪಿಲ್ಲ, ಊರ್ ಜನ ಹೆಲ್ಪ್ ಮಾಡ್ತಾರೆ, ಆರಕ್ಷಕರು ಕೂಡ ಸಪೋರ್ಟ್ ನಿಲ್ತಾರೆ ಆ ಸಮಯದಲ್ಲಿ. ಯಾಕೆಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಇದು ಕಡಿಯಕ್ ಹೋಗ್ತಾರೆ ಅಂತಂದ್ರೆ ಲಾಕ್ ಮಾಡೇ ಮಾಡ್ತಾರೆ. ಅದು 6 ವೀಲು, 16 ವೀಲು, 18 ವೀಲು, 20 ಅಲ್ಲಿವರೆಗೂ ಫುಲ್ಲು ಒಳ್ಳೆ ಟ್ರೈನ್ ತರ ಇರೋದು ಲಾರಿಗಳು. ಅದ್ರೊಳಗೆ ತುಂಬ್ಕೊಂಡು ಹೋಗ್ತಾರೆ. ಇವಾಗೂ ಕೂಡ ಎಷ್ಟೋ ವಾರಕ್ಕೆ 2 ಸಲ ಒಂದ್ ಜಾತ್ರೆ ನಡೆಯುತ್ತೆ. ಕೇರಳಕ್ಕೆ ಸಾಕ್ತಾ ಇದೆ. ಅದನ್ನ ಯಾರು ಇನ್ನೂ ಹಿಡಿತಾ ಇದಾರೋ ಯಾರು ಮಾಡ್ತಾರೆ. ಪೊಲೀಸ್ ಅವ್ರಿಗೆ ಸೆಂಟ್ರಲ್ ಅವ್ರಿಗೆ ಕಣ್ ತಪ್ಪಿಸ್ಕೊ ಹೋಗುವಂತಾರೆ ಅವ್ರೆ, ಕೆಲವ್ರು ಬಿಟ್ಬಿಡುವಂತಾರೆ ಅವ್ರೆ. ಅದು ಗೊತ್ತಿರಲ್ಲ ಹೆಂಗಿರುತ್ತೆ ಏನಂತ ಗೊತ್ತಿರಲ್ಲ. 2 ಸಲ ಹಿಡಿದು ಊರ್ಗೆ ಕೊಟ್ಟಿದೀವಿ. ಅವಾಗೆಲ್ಲ ಸಣ್ಣ ಪುಟ್ಟ ಗಾಡಿ ಎಲ್ಲ ನಮ್ದು ಪಂಚರ್ ಆಗಿ ಹೊರದೋಗಿ ಅಲ್ಲಿಂದ ತಳ್ಕೊಂಡ್ಬಂದು 2 ದಿನ ವನವಾಸ ಬಿದ್ದಿರೋವೆಲ್ಲ ಇದಾವೆ. ಅದೇ ನಿರ್ದೇಶಕರಾಗ್ಬೇಕು ಅಂತಂದ್ರೆ ಯಾವ ರೀತಿಯ ಮಾನದಂಡ ಇದೆ? ನಟರಾಗ್ಬೇಕು ಅಂದ್ರೆ ಯಾವ ರೀತಿಯ ಮಾನದಂಡ? ಒಂದು ಪ್ರೊಪಗಂಡ ಬೀರುತ್ತೆ, ಇದೇ ತರ ಇರ್ಬೇಕು, ಆರ್ಟಿಸ್ಟ್ ಇದೇ ತರ ಇರ್ಬೇಕು, ಇಷ್ಟೇ ಎಫರ್ಟ್ ಹಾಕ್ಬೇಕು, ಆ ತರದ್ದೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನಿಲ್ಲ. ಅದಕ್ಕೆಲ್ಲ ತಾಳ್ಮೆ ಹೊಂದಿದ್ದು ನಾವು ಇವಾಗ ಸರ್ಕಾರಕ್ಕೆ ಏನ್ ಕೊಡ್ತೀವಿ, ಸರ್ಕಾರ ನಮ್ಗೇನ್ ಕೊಡುತ್ತೆ ಅಂತ ಒಂದು ಇದೆಯಲ್ಲ,
ಆ ರೀತಿ ನಾನ್ ಸಿನಿಮಾ ಬರೋಕ್ ಮುಂಚೆ ಸಿನಿಮಾಗ್ ನಾನ್ ಏನ್ ಮಾಡಿದೀನಿ ಅಂತ ಫಸ್ಟ್ ತಿಳ್ಕೊಂಬಿಟ್ರೆ, ಇವಾಗ ಎಲ್ಲ ಹೋದ್ರು ಏನೋ ಒಂದ್ ನಟನೆ ಮಾಡ್ತಾರೆ. ಅಪ್ಪನ 500 ರೂಪಾಯಿ 1000 ರೂಪಾಯಿ, ಯಾಕೆ 500 ರೂಪಾಯಿ 1000 ರೂಪಾಯಿ ನಂಬ್ಕೊಂಡು ಹೋದ ನೀನು? ನಟನೆ ಮಾಡಕ್ ಹೋದ ನೀನು? ದುಡ್ಡು ಕೊಟ್ರೆ ಸೇವೆ ಮಾಡ್ದಂಗ ಹಾ, ಆ ರೀತಿ ಆ ಮನಸ್ತಾಪಗಳು, ಆ ರೀತಿ ಮನಸ್ಸಿನ ಯೋಚನೆ ಆತರ ಕೆಟ್ಟದಾಗಿದೆ. ನಾನು ಅವಾಗ ಓಡಾಡ್ಬೇಕಾದ್ರೆ ನೈಟ್ ನಿದ್ದೆ ಬರ್ತಿಲ್ಲ. ನನ್ನ ಫಸ್ಟ್ನೇ ಶಾರ್ಟ್ ಫಿಲಿಮು ಅದು ಫೇಸ್ಬುಕ್ ಅಂತ ಮಾಡಿದ್ದು. ಅದು ಹಿಂದಿಲಿ ಸಿನಿಮಾನೇ ಮಾಡಿದ್ರು ಅದನ್ನ, ಫೇಸ್ಬುಕ್ ಅಂತ. ಅದನ್ನ ಹಿಂದಿಲಿ ಸಿನಿಮಾ ಮಾಡ್ಕೊಂಡು ನಮ್ ಶಾರ್ಟ್ ಫಿಲಿಮು. ರಾತ್ರಿ 2 ಗಂಟೆ ನಿದ್ದೆ ಬರ್ತಾ ಇಲ್ಲ ನನ್ಗೆ ಅವತ್ತು. ಅವಾಗ ಸ್ಟಾರ್ಟಿಂಗ್ ಅವಾಗ ನಾನು 7,000 ರೂಪಾಯಿ ಶೂಟ್ ಆಗ್ತೆ. ಅವಾಗ ಅಷ್ಟು ಹುಚ್ಚು, ಏನೋ ಒಂದ್ ಮಾಡ್ಬೇಕು. 2 ಗಂಟೆ ರಾತ್ರಿ ನಡ್ಕೊಂಡು ಹೊರಟೋನು. ಇಲ್ಲಿ ಬಸವೇಶ್ವರನಗರ ಹತ್ರ ಕೋತಿ ಪಾರ್ಕ್ ಇದೆ. ಆ ಕೋತಿ ಪಾರ್ಕ್ ಹತ್ರ 5 ಗಂಟೆ ಎಲ್ಲ ನಡ್ಕೊಂಡ್ ಬಂದೇ ಬಿಟ್ಟೆ. ಬಸ್ ಇಲ್ಲ ಏನಿಲ್ಲ. 2 ಗಂಟೆ 5 ಗಂಟೆ ಆದ್ಮೇಲೆ ಅಲ್ವಾ ಬಸ್ ಬರೋದು, ನಡ್ಕೊಂಡ್ ಬಂದ್ಬಿಟ್ಟೆ. ಅದಕ್ಕೆ ನಾವು ಸಿನಿಮಾಗ್ ಏನ್ ಮಾಡಿದೀವಿ ಅಂತ ಮುಖ್ಯ. ನಾವು ತಿಳ್ಕೊಂಡ್ಬಿಟ್ರೆ ಸಿನಿಮಾ ನಮ್ಗೆ ಏನ್ ಮಾಡ್ತದ ಆಮೇಲೆ ಅದು. ನಾವು ಸಿನಿಮಾಗ್ ಏನ್ ಮಾಡ್ತಾ ಇದೀವಿ, ಪ್ರತಿಯೊಬ್ಬರು ಅಷ್ಟೇ, ಹುಡುಗಿಯರಾಗಿರ್ಬೋದು ಹುಡುಗರಾಗಿರ್ಬೋದು, ಅವಕಾಶ ಬೇಕು ಅಂತಾರೆ. ಹೋದ್ಮೇಲೆ ಒಂದೆರಡು ದಿನ ಇರ್ತಾರೆ. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರೆ, ಅವ್ರು ನಮ್ಗೆ ದುಡ್ಡು ಕೊಡ್ತಾ ಇಲ್ಲ. ಈ ರೀತಿ ಅನುಭವ ಆಗಿದ್ಯಾ? ತುಂಬಾ ಆಗಿದೆ. ನಾನ್ ಎಷ್ಟೋ ಲಕ್ಷಗಳೇ ಕಳೆದ್ಬಿಟ್ಟಿದೀನಿ. ಅವೆಲ್ಲ ಅನುಭವ ಆಗಿದೆ. ಅದರಿಂದಾನೇ ಸಾಲಗಳು ಮಾಡ್ಕೊಂಡು, ಫ್ಯಾಕ್ಟ್ರಿಗಳ ಕೆಲಸ ಮಾಡ್ಕೊಂಡು, ಈ ರೀತಿ ಎಲ್ಲ ಆಗಿರುತ್ತೆ. ಅದೆಲ್ಲ ಅನುಭವ. ನಾನ್ ದುಡ್ಡು ಕಳ್ಕೊಂಡೆ ಅಂತ ಏನಿಲ್ಲ. ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಅದೇ ಟೀಚರ್. ಅದೆಲ್ಲ ಒಂದು ಸಮಾಜ ಸುತ್ತಮುತ್ತ. ಹೌದು. ಇವಾಗಿನ ಸಿನಿಮಾಗೆ ಬರುವಂತದ್ದು ಆಗ್ಬೋದು, ಅಥವಾ ಹೊರಗಡೆ ನಡೀತಾ ಇರುವಂತಹ ಒಂದು ದೃಶ್ಯಗಳಾಗ್ಬೋದು, ಯುವಕರಿಗೆ ಅಥವಾ ಯುವತಿಯರಿಗೆ ಏನು ನಿಮ್ಮ ಕಡೆಯಿಂದ ಒಂದು ಸಲಹೆ ಅಂತೂ ನೀವು ಹೇಳ್ಬಿಟ್ರಿ ಅದನ್ನ ನೋಡಿದ್ರೆ ಸಲಹೆ ನಿಮ್ಮ ಕಡೆಯಿಂದ ಒಂದು ಟಿಪ್ಸ್ ಅಂತ ಇಲ್ಲಪ್ಪ, ನನ್ನ ಕಡೆಯಿಂದ ಒಂದು ಹೇಳ್ತೀನಿ ಮಾಡಿ ಅಂತ ಯಾವ್ದಾದ್ರು ಒಂದು ವೀಕ್ಷಕರಿಗೆ ಯುವಕರಿಗೆ ಹೇಳ್ಬೋದು? ನಟನೆ ಮಾಡೋರು ನಟನೆ ಮಾಡಕ್ಕಿಂತ ಹೋಗಕ್ಕೂ ಮುಂಚೆ ದುಡ್ಡು ಬೇಕಾ ನಟನೆ ಬೇಕಾ ಅಂತ ನೀವು ತೀರ್ಮಾನ ಮಾಡ್ಕೋಬೇಕು. ದುಡ್ಡು ಬೇಕು ಅಂತಂದ್ರೆ ನಟನೆ ಸಿಗಲ್ಲ, ನಿಲ್ಲಿಸ್ತಾರೆ, 1,000 ಕೊಟ್ಟು ಕಳಿಸ್ತಾರೆ. ನಟನೆ ಮಾಡ್ಬೇಕು ಅಂತ ಅವ್ರ ಜೊತೆಲಿ ಶ್ರಮ ಪಟ್ಬೇಕು, ಸ್ವಲ್ಪ ಓಡಾಟ ಮಾಡಿ, ಸರಿ ಸರ್ ಅದ್ ಮಾಡ್ಲಾ ಇದ್ ಮಾಡ್ಲಾ, ಅವಾಗ ಕೇಳ್ತಾ ಇದ್ರೆ ಒಬ್ಬ ನಿರ್ದೇಶಕರಾಗಿರ್ಬೋದು, ಒಬ್ಬ ಪ್ರೊಡ್ಯೂಸರ್ಗಾಗಿರ್ಬೋದು ಖುಷಿ ಆಗುತ್ತೆ. ಅವಾಗ ನಮ್ಮ ಸಿನಿಮಾದಲ್ಲಿ, ಇವಾಗ ಡೆಡ್ಲೈನ್ ಸಿನಿಮಾದಲ್ಲಿ ಆ ಹುಡುಗ ತುಂಬಾ ಜೊತೆ ಬಂದು ನಂಗೆ ದುಡ್ಡು ಗಿಡ್ಡೆಲ್ಲ ಏನು ಬೇಡ, ನಾನ್ ನಿಮ್ ಜೊತೆ ಹೋಗ್ತೀನಣ್ಣ ಅಂತ ಹೇಳಿ ಜರ್ನಿ ಮಾಡ್ಕೊಳೋದು. ಅವ್ನಿಗೆ ಎಂತ ಕ್ಯಾರೆಕ್ಟರ್ ಸಿಕ್ಕಿದೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಸಿನಿಮಾನು ಕೂಡ ಸಖತ್ತಾಗಿ ಮಾಡಿದ್ದಾರೆ ಆಕ್ಟಿಂಗು. ಆ ರೀತಿ ನಮ್ಗೆ ದುಡ್ಡಿಗಿಂತ ನಮ್ಮ ಟ್ಯಾಲೆಂಟ್ ನ ಹೊರಗಡೆ ತೋರಿಸ್ತೀವಿ ಅನ್ನೋರು ಬಂದ್ರೆ ನಿಜವಾಗ್ಲೂ ಅವ್ರಿಗೆಲ್ಲ ಅವಕಾಶ ಇರುತ್ತೆ. ಎಲ್ಲರೂ ಕೂಡ ಮೊದಲನೇದು ದುಡ್ಡು ಬೇಕಾ, ದಾರಿ ಬೇಕಾ, ಗುರಿ ಬೇಕಾ ಅಂತ ನೀವೇ ತೀರ್ಮಾನ ಮಾಡ್ಕೊಂಡು ಒಳಗಡೆ ಎಂಟ್ರಿ ಕೊಟ್ಬಿಟ್ರೆ, ದುಡ್ಡು ಅಂತ ಬಂದ್ರೆ ದುಡ್ಡು ಮಾಡ್ತಾರೆ. 1,000 ರೂಪಾಯಿನ 500 ರೂಪಾಯಿ ದುಡ್ಡು ಮಾಡ್ಬೇಕು, ದುಡ್ಡು ಮಾಡ್ತಾರೆ. ಹೆಸರು ಮಾಡ್ಬೇಕು, ಕೆಲಸ ಮಾಡ್ಬೇಕು. ಹಾಗೆ ನಿಮ್ಮ ಮುಂದಿನ, ಅವಾಗ ನಾನು ಕೇಳದೆ ನೀವು ಬೇರೆ ಡೈವರ್ಟ್ ಆಯ್ತು, ನಿಮ್ಮ ಕನಸಿನ ಸಿನಿಮಾ ಯಾವುದು ಅಂತ ನೀವು? ಕನಸಿನ ಸಿನಿಮಾ ಅಂದ್ರೆ ಅದು ಸಾಮಾಜಿಕವಾಗಿರತ್ತ, ಅಥವಾ ನಮ್ಮ ರಾಜಕೀಯವಾಗಿರತ್ತ, ಅಥವಾ ಕೌಟುಂಬಿಕ ಸಿನಿಮಾಗಳ, ಪೌರಾಣಿಕ ಸಿನಿಮಾನ, ಯಾವ್ದೋ ಒಂದು ಡ್ರೀಮ್ ಇರುತ್ತೆ. ನಿಮ್ ಡ್ರೀಮ್ ಪ್ರಾಜೆಕ್ಟ್ ಯಾವ್ದಿದೆ ಅಂತ ಅನ್ಕೊಳ್ತೀನಿ? ಆತ್ಮ ಮೆಚ್ಚುವಂತ ಕೆಲಸ ಅದು. ನರನಾರಾಯಣರ ಯುದ್ಧ. ನರ ಅಂದ್ರೆ ಮನುಷ್ಯ, ತನ್ನಲ್ಲಿರುವ ನಾರಾಯಣ ಎಚ್ಚರ ಆದ್ರೆ ಆಧ್ಯಾತ್ಮಿಕವಾಗಿ ತಿಳಿಸ್ಕೊಡ್ಬೇಕು ಎಲ್ಲ ನಮ್ಮ ಜನಗಳಿಗೆ. ಇವಾಗ ನಡೀತಾ ಇರುವಂತ ಕರ್ಮ, ಇದ್ರ ಬಗ್ಗೆನೆ ಕರ್ಮ ಅಷ್ಟೇ. ಅದನ್ನೇ ನರ ಅಂತ ಒಂದು ಪ್ರಾಜೆಕ್ಟ್ ಇದೆ. ಅದು ತುಂಬಾ ಕನಸು. ಅದನ್ನ ಯಾವಾಗ ಮಾಡ್ತೀವೋ ಗೊತ್ತಿಲ್ಲ. ಅಲ್ಲಿವರೆಗೂ ಇವಾಗ ನಾನು ಅಷ್ಟೇನೆ, ಒಂದ್ಸತಿಗೆ ನಾನು ದುಡ್ಡು ಮಾಡ್ಬೇಕು ಅಂತ ಬಂದ್ರೆ ಎಲ್ಲೋ ಗಾರೆ ಕೆಲಸನ, ಸೆಂಟ್ರಿಂಗ್ ಕೆಲಸನ ಮೋರಿ ಬಾಚ್ಕೊಂಡು ಏನೋ ದುಡ್ಡು ಮಾಡ್ಕೊಂಡು ಡೈಲಿ 1,000 ರೂಪಾಯಿ ಮಾಡ್ಕೊಂಡು ಹೋಗ್ಬೋದಿತ್ತು. ಆದ್ರೆ ನಮ್ಗೆ ದುಡ್ಡು ಮಾಡೋದ, ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಹೆಸರು ಮಾಡಿದ್ರೆ ದುಡ್ಡು ಬರುತ್ತೆ, ಹೆಸರು ಬರುತ್ತೆ, ನಾವ್ ಅನ್ಕೊಂಡಿದ್ ಕನಸು ನನ್ಸಾಗತ್ತೆ. ಹೌದು. ಜೊತೆಗೆ ಇದು ಸಿವಿಲ್ ಡಿಫೆನ್ಸ್ ಅಲ್ಲಿ ನಿಮ್ ಜೊತೆ ಸಿವಿಲ್ 14 ಎಲ್ಲ ಬಂದು ವರ್ಕ್ ಎಲ್ಲ ಆತರ ಎಲ್ಲ ಇರುತ್ತೆ, ಸಣ್ಣ ಪುಟ್ಟ ಕೆಲಸಗಳು. ಅದು ಸಮಾಜ ಸೇವೆ, ಸಮಾಜಕ್ಕೆ ಅಂತ ಇಟ್ಟಿರ್ತೀವಿ, ಅದೆಲ್ಲ ಮಾಡ್ಬೋದು. ಈ ನರ ಅನ್ನೋದು ನನ್ನ ಡ್ರೀಮ್ ಪ್ರಾಜೆಕ್ಟ್. ಇದು ಯಾವಾಗ ಆಗುತ್ತೋ ಗೊತ್ತಿಲ್ಲ. ಇದಾದಷ್ಟು ಬೇಗ ಆದ್ರೆ ನನಗೂ ಸಂತೋಷನೇ. ಇದು ಕನಸಿದೆ, ಇದನ್ನ ಮಾಡೇ ಮಾಡ್ತೀವಿ. ಸಂತೋಷ. ನಿಜವಾಗ್ಲೂ ಭಗವಂತ ಹಾಗೂ ಶಾರದಾ ದೇವಿ ಖಂಡಿತ ಮಾಡ್ತಾರೆ. ಹಾಗೆ ನಾನು ಕೇಳೋದ್ ಮರ್ತೋಯ್ತು, ನೀವು ಇದುವರೆಗೂ ಇಷ್ಟು ವಿಶ್ವ ದಾಖಲೆಗಳನ್ನು ಮಾಡಿದ್ರಿ. ಯಾಕೆ ನಾನು ಮೊದಲನೇದಾಗಿ ನಿಮ್ಮ ದಾರಿ ಏನು, ನಿಮ್ಮ ನೋವೇನು, ನಿಮ್ಮ ನಲಿವೇನು, ಬದಲಾವಣೆ ಏನು ಯಾಕೆ ಹೇಳಿದೆ ಅಂತಂದ್ರೆ, ನೀವು ಸರಿಸುಮಾರು ವಿಶ್ವ ದಾಖಲೆಗಳನ್ನು ಪಡೆದಿದ್ದೀರಿ, ಗಿನ್ನಿಸ್ ದಾಖಲೆಗಳು ಸೇರ್ಪಡೆ ಆಗಿದ್ದೀರಿ. ಹಾಗೆ ಇದೆಲ್ಲಾನು ಹೇಗೆ ಸಾಧ್ಯ, ಏನೇನಾಯ್ತು, ಎಷ್ಟೆಷ್ಟು ಒಂದು 75 ಅವಾರ್ಡ್ ಬಂದಿದೆ. 75 ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರೀಯ ಅವಾರ್ಡ್ ಬಂದಿದೆ. ಮತ್ತೆ ಒಂದು 48 ಏನೋ ವರ್ಲ್ಡ್ ರೆಕಾರ್ಡ್ಸ್ ಆಗಿದೆ. 7 ಗಿನ್ನಿಸ್ ರೆಕಾರ್ಡ್. ಓಲ್ಡರು ಗಿನ್ನಿಸ್ ರೆಕಾರ್ಡ್ ಅಲ್ಲ, ಅದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಓಲ್ಡರ್ ಬೇರೆ, ಬ್ರೇಕರ್ ಬೇರೆ ಅಂತ ಗೊತ್ತಿರಲ್ಲ.
ಗಿನ್ನಿಸ್ ರೆಕಾರ್ಡ್ 7 ಸಲ ಆಗಿದೆ. ಇದೆಲ್ಲ ಒಂದು ನಾವು ಮಾಡುವಂತ ಆ ಕೆಲಸದ ಮೇಲೆ ಎಲ್ಲ ಹೋಗುತ್ತೆ, ದಾರಿ ಎಲ್ಲೋ ಕರ್ಕೊಂಡು ಹೋಗುತ್ತೋ ಆ ರೀತಿ ನಾವ್ ಎಲ್ಲೆಲ್ಲಿ ಹೋಗಿ ಒಂದೊಂದ್ ಕಡೆ ಕೆಲಸ ಮಾಡ್ತೀವಿ, ಅವ್ರ ಅಭಿಮಾನದಿಂದ ಏನಾದ್ರು ಕೊಡ್ಬೋದು. ನಾವ್ ಇನ್ನೊಂದ್ ಕಡೆ ಕೆಲಸ ಮಾಡ್ತೀವಿ, ಅವ್ರು ಒಂದ್ ಏನಾದ್ರು ಕೊಡ್ತಾರೆ. ಇದನ್ನ ನಾವು ದುಡ್ಡು ಅಂತ ಕೇಳೋದ್ಕಿಂತ ಅವರೇ ಒಂದು ಗೌರವ ಅಂತ ಏನಾದ್ರು ಕೊಟ್ಟಾಗ, ಪ್ರಶಸ್ತಿ ಕೊಟ್ಟಾಗ, ಅದು ಈ ರೀತಿಯಾಗಿ ನಾನೊಂದು ಇಷ್ಟು ಮಾಡಿದೀನಿ. ಇದಕ್ಕೆಲ್ಲ ಕಾರಣ ನೀವೇ ಗೊತ್ತಿರುತ್ತೆ, ನೀವೇ ಹೋಗಿದ್ದು ಗಿನ್ನಿಸ್ ರೆಕಾರ್ಡ್ ಎಲ್ಲ ಬಂದಿದ್ರಿ, ಓಡೋರ್ಗೆಲ್ಲ ಹೋದಾಗೆಲ್ಲ, ಡೆಲ್ಲಿಗೆಲ್ಲ ಹೋಗಿದ್ವಲ್ಲ. ಏನೇ ಆಗ್ಲಿ, ಒಬ್ಬ ವ್ಯಕ್ತಿ ನಮ್ಮ ಜೊತೆ ಇದ್ದಾಗ ಅವ್ರ ಜೊತೆ ತಿಳ್ಕೊಂಡು ಸೇವೆಗಳನ್ನ ಮಾಡ್ತಾ, ಜನಕ್ಕೆ ಸಂದೇಶಗಳನ್ನ ಕೊಡ್ತಾ, ನಿಜವಾಗ್ಲೂ ಅದಕ್ಕೆ ಈ ಕಾರ್ಯಕ್ರಮ ಮಾಡ್ಬೇಕಾದ್ರೆ ನನ್ನ ಒಂದು ಯೋಜನೆ ಇದಿದೆ. ವಾರದ ಕತೆ ಸಿಂಹದ ಜೊತೆ. ಪ್ರತಿಯೊಬ್ಬರು ಸಿಂಹದ ಹಾದಿಯನ್ನ ನೋಡಿದಾಗ ಅದು ಹಿಂದೆ ನನ್ನ ಇಷ್ಟು ಕೇಳಿದ ಪ್ರಕಾರ ಯಾವ ಪ್ರಾಣಿ ಕೂಡ 10 ಹೆಜ್ಜೆ ಮುಂದೆ ಹೋಗಿ ನನ್ನ 10 ಹೆಜ್ಜೆ ಹಿಂದೆ ನೋಡುವಂತಹ ಮನುಷ್ಯನೂ ಅದೇ ತರ. ನಾವು ಬಂದಂತ ದಾರಿಗಳು ಏನಿದೆಯೋ ಮತ್ತೆ ನಾವು ಹಿಂದೆ ತಿರುಗಿ ನೋಡ್ಬೇಕು, ನಾವು ಹೇಗಿದ್ವಿ. ನೋಡ್ಲೇಬೇಕು. ಅಷ್ಟು ಮಠದಲ್ಲಿ ಇದ್ರಿ, ನೇಪಾಳದಲ್ಲಿ ಅನ್ನಕ್ಕೋಸ್ಕರ ಹೋರಾಟ ಮಾಡಿದ್ರಿ, ಕಲೆಗೋಸ್ಕರ ಹೋರಾಟ ಮಾಡಿದ್ರಿ, ನಿಮ್ಮ ಶೂಟಿಂಗ್ ಅಲ್ಲಿ ನಿಮ್ಗೆ ಪ್ರಾಬ್ಲಮ್ ಆಯ್ತು. ಪ್ರತಿಯೊಬ್ರು ನಿಮ್ಮನ್ನ ಯಾರೂನು ಸಹಕಾರ ಕೊಟ್ಟು ಎಂಕರೇಜ್ಮೆಂಟ್ ಕೊಟ್ಟವರೇ ಇಲ್ಲ. ಆದ್ರೂ ಕೂಡ ನೀವು ತಾಳ್ಮೆಯಿಂದ ಒಳಗಡೆ ಏನೇ ರೋಷಾವೇಶ ಇದ್ರು ನಿಮ್ಮ ಕೆಲಸದಲ್ಲಿ, ಅದಕ್ಕೆ ಯಾವಾಗ್ಲೂ ಹೇಳ್ತಾರೆ, ಕೋಪನ ಕೆಲಸದಲ್ಲಿ ತೋರಿಸ್ಬೇಕು, ನಮ್ಮ ದ್ವೇಷನ ನಮ್ಮ ಹೆಸರಲ್ಲಿ ತೋರಿಸ್ಬೇಕು. ನಾನ್ ನೋಡಿದ ಪ್ರಕಾರ ನಿಮ್ಮ ಕೋಪನ ನಿಮ್ಮ ಕೆಲಸದಲ್ಲಿ ತೋರಿಸ್ತೀವಿ, ನಿಮ್ಮ ದ್ವೇಷನ ನಿಮ್ಮ ಹೆಸರಲ್ಲಿ ತೋರಿಸ್ತೀವಿ. ಅಂದ್ರೆ 1 ರೆಕಾರ್ಡ್ 2 ರೆಕಾರ್ಡ್ ಮಾಡೋದವ್ರನ್ನೇ ನಾವು ನೋಡಕ್ಕಾಗೋದಿಲ್ಲ, ಕೇಳಕ್ಕಾಗಲ್ಲ, ಅವ್ರ ತಲೆ ಮೇಲೆ ನಿಲ್ತಾರೆ. ಇವತ್ತವರೆಗೂ ನನ್ನ ಪ್ರಕಾರ ನಿಮ್ಮ ಜೊತೆಯಲ್ಲಿ ನಾವು ಪ್ರಯಾಣ ಬಳಸ್ತಾ ಇರೋದು ನೋಡ್ತಾ ಇರ್ತೀವಲ್ಲ, ಅದಕ್ಕೋಸ್ಕರ ನೀವು ತುಂಬಾ ಡೌನ್ ಟು ಅರ್ಥ ಆಗಿದ್ದೀರಿ. ಹಲವಾರು ವಿಷಯಗಳ ಬಗ್ಗೆ ತುಂಬಾ ಡಿಸ್ಕಷನ್ ಮಾಡ್ತಾ ಇರ್ತೀವಿ. ನಾವು ಏನೋ ಬಹಳ ಬೇರೆ ರೀತಿಯಲ್ಲಿ ಮಾಡ್ಬೇಕು. ಹಣ ಅನ್ನೋದು ಒಂದು ಭಾಗ ಅಷ್ಟೇನೆ. ಹೌದು. ಕೆಲಸ, ಸೇವೆ, ಕಲೆ, ಕನ್ನಡ, ಕ್ರೀಡೆ ಇದೆಲ್ಲ ಪಾರ್ಟ್ ಆಫ್ ಹಾರ್ಟ್. ಅದು ಓನ್ಲಿ ನಮ್ಮ ಹಾರ್ಟ್ ಅಲ್ಲಿ ಒಂದು ಪಾರ್ಟ್ ಅಷ್ಟೇ ಹಣ ಅನ್ನೋದು. ಈ ರೀತಿ ನೀವು ಸಾಧನೆ ಮಾಡಿ ನಮ್ಮ ಜನಗಳಿಗೆ ನಮ್ಮ ತನವನ್ನ, ನಮ್ಮ ಕನ್ನಡವನ್ನ, ನಮ್ಮ ಸಿನಿಮಾವನ್ನ ಸಿಂಹದ ರೀತಿಯಲ್ಲಿ ತೋರಿಸಿದ್ದೀರಿ, ತಿಳಿಸಿದ್ದೀರಿ. ನಿಮ್ಮ ಮುಂದಿನ ನರ ನಾರಾಯಣ ಅನ್ನೋ ಪ್ರಾಜೆಕ್ಟ್ಗೆ ಆ ಭಗವಂತ ಒಳ್ಳೇದು ಮಾಡ್ತಾರೆ. ನಿಮ್ಗೆ ತಿರುಪತಿ ವೆಂಕಟೇಶ್ವರ ಹಾಗೂ ಶೃಂಗೇರಿ ಶಾರದಾಂಬ ತಾಯಿ ಭುವನೇಶ್ವರಿ ನಿಮ್ಗೆ ಒಳ್ಳೇದು ಮಾಡ್ತಾರೆ ಅಂತ ಹೇಳ್ತಾ, ಕೊನೆಯದಾಗಿ ನೀವು ಯಾರಿಗಾದ್ರೂ ಸಾರಿ ಅಥವಾ ಥ್ಯಾಂಕ್ಸ್ ಹೇಳೋ ತರ ಇತ್ತು ಅಂತಂದ್ರೆ ವೇದಿಕೆ. ಸಾರಿ ಕ್ಷಮೆ ಕೇಳೋದೇನಿಲ್ಲ, ನನ್ನಿಂದ ಆಗಿರುತ್ತೆ. ಅವರು ಕೇಳಿದ್ದಾರೆ, ನಾನು ಕೇಳಿದೀನಿ. ನನ್ನಿಂದ ಏನಾರ ನನ್ನ ಮಾತುಗಳೇನಾರ ಕೆಲವ್ರಿಗೆ ತಪ್ಪಾಗಿದ್ರೆ, ನಾನು ಹೇಳಿದ್ದು ದುಡ್ಡು ವಿಚಾರ, ಕೆಲವರು ದುಡ್ಡು ಅಂದ್ರೆ ಜೀವನನೇ ಮಾಡ್ಕೊಂಬಿಟ್ಟು ಇರ್ತಾರೆ, ತುಂಬಾ ಜನ ಇರ್ತಾರೆ. ಅಂತವ್ರಿಗೆ ನನ್ನ ಕಡೆಯಿಂದ ಸಾರಿ. ಮತ್ತೆ ನಾನು ಹೇಳಿದ್ದು ಒಳ್ಳೆ ಮಾತುಗಳು ನಿಮ್ಗೆ ಇಷ್ಟ ಆಗಿದ್ರೆ, ಇಷ್ಟ ಆಗದೆ ಇದ್ರೆ ಅದು ನೀವು ಸಾರಿ ಕೇಳ್ಬೋದು, ಅಥವಾ ನಾನೇ ಕ್ಷಮೆ ಕೇಳ್ಬಿಡ್ತೀನಿ. ಎಲ್ರಿಗೂ ಧನ್ಯವಾದ. ಎಲ್ರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು ಅಂತ ನಿಮ್ಮ ಪಾಲಿಸಿ ಹೇಳ್ತಾ ಇದ್ದೀನಿ. ಹೌದು. ನೋಡಿ ವೀಕ್ಷಕರೇ, ವಾರದ ಕತೆ ಸಿಂಹದ ಕತೆ ಇರುವ ಸಿಂಹ ಶ್ರೀ ಕಾರ್ತಿಕ್ ರಾಮವರ್ತಿ. ನಾವು ಇವತ್ತು ಬಹಳ ವಿಷಯಗಳನ್ನ ತಿಳ್ಕೊಂಡ್ವಿ, ನೀವು ಇಷ್ಟಪಟ್ಟಿದ್ದೀರಿ ಅಂತ ಭಾವಿಸ್ತೀನಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಮುಂದಿನ ವಾರದ ಕತೆ ಹೊಸ ಸಿಂಹದ ಜೊತೆ ಮತ್ತೆ ಬರ್ತೀನಿ. ಜೈ ಹಿಂದ್, ಒಂದೇ ಮಾತ್ರ, ಒಳ್ಳೇದಾಗ್ಲಿ.